ಹಾಯ್ ಹೆಲೋ ನಮಸ್ಕಾರ. ನಮ್ಮ ರೇಡಿಯೋದ ಪ್ರತಿಯೊಬ್ಬ ಕೇಳುಗರಿಗೂ ನಿಮ್ಮ ಕನ್ನಡತಿ ಆರ್ಜೆ ಪ್ರಜ್ಞಾ ಮಾಡುವ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಕೇಳ್ತೀರಾ? ಮೊದಲನೇ ಸಲ ನಮ್ಮ ರೇಡಿಯೋ ಸ್ಟ್ರೈಟಾಗಿ ದ ವೈಬ್ರೆಂಟ್ ಸಿಟಿ ಬಾರ್ಸಿಲೋನಾಕ್ಕೆ ಬಂದು ಸ್ಪೇನ್ ಕನ್ನಡ ಕೂಟದವರ ಜೊತೆ ಕನ್ನಡ ರಾಜ್ಯೋತ್ಸವ ಹಬ್ಬನ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಗಿದ್ರೆ ಇನ್ಯಾಕ್ತಡ, ಕಾರ್ಯಕ್ರಮ ಶುರು ಮಾಡೇ ಬಿಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಯಾರಂದರೆ ಸ್ಪೇನ್ ಕನ್ನಡ ಕೂಟದ ಸದಸ್ಯರಾದಂತಹ ಚೇತನ್ ಸೂರ್ಯವಂಶಿ ಹಾಗೂ ಅನಿರುದ್ಧ್ ಹೋತೂರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ತಮ್ಮಿಬ್ಬರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಹಾಗೂ ವಿದೇಶದಲ್ಲಿರೋ ಕನ್ನಡಿಗರಿಗೆ, ಭಾರತದಲ್ಲಿರೋ ಕನ್ನಡಿಗರಿಗೆ ಎಲ್ಲರಿಗೂ ಸ್ಪೇನ್ ಕರ್ನಾಟಕ ಕೂಟದ ವತಿಯಿಂದ ಮತ್ತು ನಮ್ಮ ರೇಡಿಯೋ ವತಿಯಿಂದ ನಮಸ್ಕಾರಗಳು. ಮೊದಲನೇ ಪ್ರಶ್ನೆ, ಇಬ್ಬರು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಕುತೂಹಲದಿಂದಿದ್ದೀನಿ. ನವೆಂಬರ್ 1 ಬರ್ತಾ ಇದೆ, ಕರ್ನಾಟಕ ರಾಜ್ಯೋತ್ಸವ ನಾವು ಆಚರಣೆ ಮಾಡೋದಕ್ಕೆ ತುಂಬ ಕುತೂಹಲದಿಂದಿದ್ದೀನಿ, ತುಂಬ ಖುಷಿಯಿಂದಿದ್ದೀನಿ. ನಮ್ಮ ಸದಸ್ಯರ ಜೊತೆ ಎಲ್ಲ ಆರ್ಗನೈಸ್ ಮಾಡ್ತಿದ್ದೀವಿ ಸೇರಿ, ಸೊ ಖುಷಿಯಾಗಿದ್ದೀನಿ. ಆಸಮ್. ಅನಿರುದ್ಧ್ ಅವರೇ, ತಾವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ಸೂಪರ್. ಮೊದಲನೇ ಪ್ರಶ್ನೆ, ಚೇತನ್ ಅವರೇ, ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಸೊ ಸಾವಿರಾರು ಮೈಲಿ ದೂರದಿಂದ ಬಂದಿರ್ತೀರಾ. ಈ ಕನ್ನಡದವ್ರನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಗುಂಪು ಮಾಡೋದಂದರೆ ಸುಲಭದ ಮಾತಲ್ಲ, ತಮ್ಗೆ ಗೊತ್ತಿದೆ ಅದು. ಹೇಗೆ ಸಾಧ್ಯ ಆಯಿತು ಇದು ಅಂತ? ಭಾಳ ಒಳ್ಳೆಯ ಪ್ರಶ್ನೆ. ನಾವು ಈ ಸಂದರ್ಭದಲ್ಲಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಆಗಿರ್ಬೋದು, ಹಲವಾರು ಕವಿಗಳನ್ನ ನಾವು ನೆನೀಬೇಕು. ಯಾಕಂದರೆ ಅವರು ಹಾಕ್ಕೊಟ್ಟಿರೋ ಒಂದು ದಾರಿಯಲ್ಲಿ, ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಸೊ ಹಾಗಾಗಿ ಧನ್ಯವಾದಗಳು ಅವರಿಗೆ. ಸೊ ನಾವು ಈ ಗುಂಪನ್ನ ಶುರು ಮಾಡಿದ್ದು ಈಗ ಒಂದು 5-6 ವರ್ಷ ಆಯಿತು. ಬಟ್ ಅದಕ್ಕೆ ಇದು ಈ ಸ್ಪೇನ್ ಕರ್ನಾಟಕ ಕೂಟ, ಈ ಗುಂಪುದೇ ಒಂದು ಆದಂಥ ಒಂದು ಇತಿಹಾಸ ಇದೆ. ಸೊ 2016ನೇ ಇಸ್ವಿಯಿಂದ ನಾನು ಬರೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಯಾಕೆ ಕನ್ನಡಿಗರು ಬಂದು ಹೋಗಿದ್ದಾರೆ, ಅವ್ರದ್ದು ನಮ್ಮ ಹತ್ರ ದಾಖಲಾತಿಗಳಿಲ್ಲ ಅಥವಾ ನಮ್ಮ ಹತ್ರ ಒಂದು ರೆಕಾರ್ಡ್ ಇಲ್ಲ. ಸೊ ಹಾಗಾಗಿ 2016ನೇ ಇಸ್ವಿಲಿ ಪವನ್ ಜೋಶಿ ಅಂತ ಕೊಪ್ಪಳ ಜಿಲ್ಲೆಯಿಂದ ಅವರು ಮೊದಲು ಬರ್ತಾರೆ. ತದನಂತರ ಬಸವರಾಜ್ ಸಂಕೀನ್ ಅಂತ ಒಬ್ಬರು ಯಾದಗಿರಿ ಜಿಲ್ಲೆಯವರು, ಅವರು ಬರ್ತಾರೆ. ಆಮೇಲೆ ನಾನು ಮೈಸೂರು ಜಿಲ್ಲೆಯಿಂದ ಬರ್ತೀನಿ. ಎಲ್ಲರೂ ಬೇರೆ ಬೇರೆ ಕಡೆಯೇ ಇರ್ತೀವಿ, ಬಟ್ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರಲ್ಲ. ಸೊ ಹಾಗಾಗಿ ನಾವು ನಮ್ಮ ಮನೆ, ನಮ್ಮ ಭಾಷೆ, ನಮ್ಮ ಸ್ನೇಹಿತರು, ನಮ್ಮ ಕುಟುಂಬ ಎಲ್ಲದನ್ನು ಮಿಸ್ ಮಾಡ್ತಿರ್ತೀವಿ. ಯಾಕಂದರೆ ನಾವು ವಿದೇಶದಲ್ಲಿ ಇರೋದ್ರಿಂದ ನಮ್ಮ ಭಾಷೆ, ನಮ್ಮ ಎಲ್ಲ ಇದನ್ನು ಮಿಸ್ ಆಗೋಂಥದ್ದು ಅದು ವಾಸ್ತವ ಅದು. ಸೊ ಹಾಗಾಗಿ ಇದು 2020ರಲ್ಲಿ ಕೋವಿಡ್ ಬರುತ್ತೆ. ಆ ಕೋವಿಡ್ ಬಂದಾಗ ಎಲ್ಲ ಭಾರತೀಯರು ಆತಂಕಕ್ಕೆ ಒಳಗಾಗ್ತಾರೆ. ಸೊ ಅವಾಗ ಊರಿಗೆ ಹೋಗಬೇಕು, ವಾಪಸ್ ಮತ್ತೆ ನಮ್ಮೂರಿಗೆ ಹೋಗಬೇಕು ಅನ್ನೋ ಒಂದು ಸಿದ್ಧತೆ ಮಾಡ್ಕೋತಾ ಇರಬೇಕಾದ್ರೆ ಹಲವಾರು ದೇಶಗಳು ಅದರದಾದಂಥ ಒಂದು ಏನಂತೀರ, ದಾಖಲಾತಿ ಆಗಿರ್ಬೋದು ಅಥವಾ ಅದರದೇ ಆದಂಥ ಅವ್ರದ್ದೇ ಆದಂಥ ಒಂದು ನಿಯಮಗಳು ಪಾಲಿಸಬೇಕು, ಮತ್ತು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು, ಕೋವಿಡ್ ಸರ್ಟಿಫಿಕೇಟ್ ಬೇಕು, ಹಲವಾರು ಇರುತ್ತೆ. ಆ ಒಂದು ಇದರಲ್ಲಿ ಒಂದು ಭಾರತೀಯರು, ಸ್ಪೇನ್ನಲ್ಲಿರೋ ಭಾರತೀಯರೆಲ್ಲ ಸೇರಿ ಒಂದು ಎಲ್ಲ ಬೇರೆ ಬೇರೆ ರಾಜ್ಯದವರೆಲ್ಲ ಸೇರಿ ಒಂದು ಗುಂಪು ಮಾಡ್ತಾರೆ. ಆ ಗುಂಪಲ್ಲಿ ನಾವು ಇರ್ತೀವಿ, ಬೇರೆ ಬೇರೆ ಕನ್ನಡಿಗರು ಇರ್ತಾರೆ, ಬಟ್ ಯಾರಿಗೂ ಗೊತ್ತಿರಲ್ಲ ನಾವು ಇದ್ದೀವಿ ಇಲ್ಲಿ ಅಂತ. ಸೊ ಅವಾಗ ಏನಾಗುತ್ತೆ, ಒಬ್ಬ ಹಿಂಗೆ ಸದಸ್ಯ ಶಿರೀಶ್ ಅಂತ, ಅವರು ಮೂಲತಃ ಬೆಂಗಳೂರವರು, ಅವ್ರೇನು ಮಾಡ್ತಾರೆ, ಒಂದು ಮೆಸೇಜ್ ಹಾಕ್ತಾರೆ. ಆ ಮೆಸೇಜ್ಗೆ ಒಂದು ರಿಪ್ಲೈ ಬರುತ್ತೆ, ಅದು ಕನ್ನಡಿಗ ಆಗಿರ್ತಾರೆ, ನಾನಾಗಿರ್ತೀನಿ ಅದು. ಸೊ ಅವಾಗ ಅವ್ರು ನನಗೆ ಕನ್ನಡಿಗರು, ನೀನು ಕನ್ನಡಿಗ ಎಲ್ಲಿ, ನೀನು ಕನ್ನಡಿಗ ನಾನು ಕನ್ನಡಿಗ ಅಂತ ಇಬ್ಬರು ಸೇರಿಕೊಂಡು ಮಾತಾಡಿಕೊಂಡು ಒಂದು ಗುಂಪು ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತೀವಿ. ಸೊ ಶಿರೀಶ್ ಅವ್ರು ಬಂದು ಒಂದು ಕನ್ನಡಿಗರನ್ನ ಹುಡುಕ್ತಾರೆ ಗ್ರೂಪಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಒಂದು ಸಣ್ಣ ಗುಂಪು ಮಾಡ್ತಾರೆ. ಆ ಗುಂಪಲ್ಲಿ ಅವಾಗ 5 ಜನ ಇರ್ತೀವಿ. ಯಾರ್ಯಾರು ಅಂದರೆ ಸುಜಯ್ ಅವರು, ಶಿರೀಶ್ ಅವರು, ಮತ್ತು ನವೀನ್ ಅವರು, ಪವನ್ ಅವರು, ಮತ್ತು ನಾನು. ಸೊ ಇದು 2020. ಆಮೇಲೆ 2021 ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಅವ್ರವ್ರ ಕುಟುಂಬಗಳು ಕರ್ಕೊಬರ್ತಾರೆ, ಸ್ವಲ್ಪ ದೊಡ್ಡದಾಗುತ್ತೆ. ಹಾಗೆ ಸ್ವಲ್ಪ ಸ್ಟೂಡೆಂಟ್ಸ್ಗಳು ಬರ್ತಾರೆ, ವಿದ್ಯಾರ್ಥಿಗಳು, ಅವರು ಇವರು ಬರೋದು ಸ್ವಲ್ಪ ಹಂಗೆ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಕನ್ನಡದ ಒಂದು ಸಂಭಾಷಣೆ ಎಲ್ಲ ಕನ್ನಡಿಗರನ್ನ ಒಗ್ಗೂಡಿಸ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಪ್ರಶ್ನೆಗೆ ಇನ್ನೊಂದು ಸ್ವಲ್ಪ ನಾನು ಆ್ಯಡ್ ಮಾಡೋದಾದರೆ, ಸೊ ನಮಗೆ ಜೀವನ ಕೊಟ್ಟಿದ್ದು ಕನ್ನಡ ತಾಯಿ. ಎಲ್ಲ ಕನ್ನಡ ಮಕ್ಕಳನ್ನ ಒಂದೇ ವೇದಿಕೆ ಒಳಗೆ ಅಥವಾ ಒಂದೇ ಗುಂಪಿನೊಳಗೆ ಸೇರಿಸೋದು ಭಾಳ ಕಷ್ಟನೇ. ಸೊ ನೀವು ಹೇಗೆ ಈ ಸ್ಪೇನ್ ಕನ್ನಡ ಕೂಟ ಅನ್ನೋಂಥ ಒಂದು ಗುಂಪನ್ನು ಹೇಗೆ ರಿಜಿಸ್ಟರ್ ಮಾಡಿದ್ರಿ ಅಥವಾ ಹೇಗೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರಿ?
ಇಲ್ಲ, ಭಾಳ ಒಳ್ಳೆ ಪ್ರಶ್ನೆ. ಏನು ಅಂದರೆ ಈಗ ನೋಡಿ, ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ನಮ್ಮ ಒಂದು ಸುಖ ದುಃಖ ನೋವು ನಲಿವು ಎಲ್ಲ ಇದು ಕನ್ನಡ ಒಂದು ಮೂಲಕನೇ ಹೊರಗಡೆ ಬರಬೇಕು. ಏನೇ ಇದು ಖುಷಿ ಇದ್ರೂ ಅಷ್ಟೇ. ಸೊ ಇದನ್ನೆಲ್ಲ ನಾವೆಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಿದ್ವೇನೋ ಅಂತ ನಮಗೇನೋ ಅನಿಸ್ತು. ಈ ಗುಂಪಿನ ಮೂಲಕ ದೊಡ್ಡದಾಗ್ತಾ ಏನಾಯಿತು ಅಂದರೆ ಜನಗಳು ಜಾಸ್ತಿ ಆಗಕ್ಕೆ ಶುರುವಾದರು. ಸೊ ನಾವು ಈ ಅಮೇರಿಕಾದಲ್ಲಿರೋವಂಥ, UK ಯಲ್ಲಿರೋವಂಥ ಅಥವಾ ಬೇರೆ ದೇಶದಲ್ಲಿ ದೊಡ್ಡ ದೊಡ್ಡ ರಿಜಿಸ್ಟರ್ಡ್ ಕರ್ನಾಟಕ ಕೂಟಗಳು ಅವರೇ ನಮಗೆ ಪ್ರೇರಣೆ. ಸೊ ಭರತ್ ಅಂತ ಒಬ್ಬರು ನಮ್ಮ ಈಗ ಸ್ಪೇನ್ ಕರ್ನಾಟಕ ಕೂಟದ ಅಧ್ಯಕ್ಷರಾದಂಥವರು, ಅವರ ಒಂದು ಇನಿಷಿಯೇಟಿವ್ ಮೇಲೆ ಸೊ ಅವರು ಇದನ್ನು ಒಂದು ಕೂಟ ಮಾಡೋಣ, ಒಂದು ರಿಜಿಸ್ಟರ್ ಮಾಡೋಣ ಅಂತ ಅವರ ಒಂದು ಐಡಿಯಾದಿಂದ ರಿಜಿಸ್ಟರ್ ಮಾಡೋಣ. 2022ಕ್ಕೆ ಇದನ್ನು ರಿಜಿಸ್ಟರ್ ಮಾಡಿದ್ರೆ ಇದು ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ, ಬೇರೆ ಜನಗಳು ಬರ್ತಾರೆ, ಕೂಡ ಹೋಗ್ತಾರೆ. ಸೊ ಈಗ 2016ನೇ ಇಸ್ವಿಲಿ 3 ಜನ ಅಂತಂದೆ, 2020ಕ್ಕೆ 5 ಜನ ಅಂತಂದೆ, 2021ಕ್ಕೆ 11 ಜನ ಅಂತಂದೆ. ಇವತ್ತು ನಾವು 2025ರಲ್ಲಿ ಇದ್ದೀವಿ, ನವೆಂಬರ್ 1 ಆಚರಣೆ ಮಾಡ್ತಿದ್ವಿ. ಇವತ್ತು 100+ ಸದಸ್ಯರಿದ್ದಾರೆ. ಅದಾದಮೇಲೆ ಒಂದು 200 ಸದಸ್ಯರು ಬಂದು ಹೋಗಿರೋರು ಇದ್ದಾರೆ. ಸೊ ಕರ್ನಾಟಕದವರ ಸಂಖ್ಯೆ ಇಲ್ಲಿ ಭಾಳ ಇದೆ ಸ್ಪೇನ್ನಲ್ಲಿ. ಸೊ ಭಾಳ ಖುಷಿಯಾಗುತ್ತೆ, ಯಾಕಂದರೆ ಇವತ್ತಿನ ದಿನ ನಾವು ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ, ಒಟ್ಟಿಗೆ ಸೇರಿ ನಲ್ದಾಡ್ತೀವಿ, ಖುಷಿ ಜೋಕ್ಸ್ ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಪ್ರತಿಯೊಂದು ಮೂವಿಗಳೆಲ್ಲ ರಿಲೀಸ್ ಮಾಡ್ತೀವಿ, ಒಟ್ಟಿಗೆ ನೋಡ್ತೀವಿ, ಒಟ್ಟಿಗೆ ನಾವು ಸಮಯ ಕಳಿತೀವಿ. ತುಂಬ ನಮಗೆ ಇವಾಗ ಹೌದು, ನಾವು ವಾಸ್ತವ ಮೈಸೂರು, ಬೆಂಗಳೂರು, ಹುಬ್ಳಿಯಲ್ಲಿ ಸಿಗೋಂಥದ್ದು ಸಿಗಲ್ಲ. ಬಟ್ ನಮ್ಮ ಕನ್ನಡಿಗರಿಗೆ ನಾನು ನಿಮ್ಮ ಹತ್ರ ಮಾತಾಡಿದ್ರೆ ನಮಗೆ ವಾಪಸ್ ರೆಸ್ಪಾನ್ಸ್ ಕನ್ನಡದಲ್ಲಿ ಬರುತ್ತೆ. ನಮ್ಮ ಅನಿರುದ್ಧವ್ರ ಜೊತೆ ಮಾತಾಡಿದ್ರೆ ರೆಸ್ಪಾನ್ಸ್ ಕನ್ನಡದಲ್ಲಿ ಬರುತ್ತೆ. ಸೊ ಇದೇ ನಮಗೊಂದು ಖುಷಿ. ಸೊ ಇನ್ನೊಂದು ನೋಡಿದರೆ, ಈಗ ಕರೆಂಟ್ ಸಿಚುವೇಶನ್ಸ್ ನೋಡಿದರೆ ಮ್ಯಾಕ್ಸಿಮಮ್ ಪೀಪಲ್ ಈಗ US ಆಗಲಿ ಎಲ್ಲ ಕಡೆಯಿಂದ ಬಿಟ್ಟು ಯುರೋಪಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ಪೇನ್ಗೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಲ್ಲ, ಇದೊಂದು ಖಂಡಿತ ಆಶ್ಚರ್ಯವಾದದ್ದು. ಹೆಚ್ಚಿನವ್ರಿಗೆ ಇದು ಗೊತ್ತಿರಲಿಕ್ಕಿಲ್ಲ, ಲೈಕ್ ಸ್ಪೇನಲ್ಲಿ ಕೂಡ ಎಷ್ಟೊಂದು ಕನ್ನಡಿಗರಿದ್ದಾರೆ ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ. ಈಗ ಸ್ಪೇನಲ್ಲಿ ಅಂದರೆ ನಾವು ಈಗ 100 ಜನ ಮೇಲೆ ಇದ್ದೀವಿ. ಬಟ್ ಈಗ ಓವರಾಲ್ ನೀವು ಜಾಬ್ ಸಿಚುವೇಶನ್ ಇಲ್ಲ, ಓವರಾಲ್ ವರ್ಕ್ ಎನ್ವೈರ್ಮೆಂಟ್ ಇಲ್ಲ, ಸ್ಟೂಡೆಂಟ್ ಪ್ರಿಫರೆನ್ಸ್ ನೋಡಿದರೆ ಸುಮಾರು ಜನ ಇಲ್ಲಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಒಂದು ಸ್ಪೇನ್ದು ವೆದರ್ ಆಗಲಿ ನಮ್ಮ ಇಂಡಿಯನ್ ವೆದರ್ ಥರ ಇದೆ. ಆಮೇಲೆ ರೆಸ್ಟ್ ಆಫ್ ಯುರೋಪಿಯನ್ ನಾರ್ಡಿಕ್ ಕಂಟ್ರೀಸಿಗೆ ಕಂಪೇರ್ ಮಾಡಿದರೆ ಮೋಸ್ಟ್ ಐಡಿಯಲ್ ನಮಗೆ ಸೂಟ್ ಆಗೋಂಥ ವೆದರ್, ಇಂಡಿಯನ್ಸಕ್ಕೆ ಎಸ್ಪೆಷಲಿ ಸೂಟ್ ಆಗೋಂಥ ವೆದರ್ ಇಲ್ಲಿದೆ. ಆಮೇಲೆ ಎಜುಕೇಷನ್ ಆಗಲಿ ಟಾಪ್ ಯೂನಿವರ್ಸಿಟೀಸ್ ಇದೆ, ಟಾಪ್ ಕಂಪನೀಸ್ ಇದೆ ಇಲ್ಲಿ, ರೈಟ್ ಫ್ರಮ್ ಮೈಕ್ರೋಸಾಫ್ಟ್ ಲಾಟ್ ಆಫ್ ಗುಡ್ ಕಂಪನೀಸ್ ಇದೆ ಇಲ್ಲಿ. ಹಾಗಾಗಿ ಐ ಥಿಂಕ್ ಇಟ್ ಈಸ್ ಓಪನಿಂಗ್ ಅಪ್ ಟು ದ ವರ್ಲ್ಡ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಪ್ರಿಫರ್ ಬಾರ್ಸಿಲೋನಾ ಆ್ಯಂಡ್ ಎಸ್ಪೆಷಲಿ ಬಾರ್ಸಿಲೋನಾ ಆ್ಯಂಡ್ ಮೆಡ್ರಿಡ್. ಆ್ಯಂಡ್ ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ ಇವತ್ತಿನ ಡೇಟ್ಗೆ. ಇವತ್ತಿನ ದಿನಕ್ಕೆ ನೋಡಿದ್ರೆ ಸ್ಪೇನ್ನಲ್ಲಿ 100+ ಅಂತಂದರೆ ಅದರಲ್ಲಿ ಭಾಳಷ್ಟು ಜನ ಬಾರ್ಸಿಲೋನಾದಲ್ಲಿದ್ದಾರೆ. ಹೌದು, ನಮ್ಮ ಅನಿರುದ್ಧ ಅವ್ರು ಹೇಳಿದ ನಿಜ. ಈ ಬಾರ್ಸಿಲೋನಾ ವೆದರ್ ಇದೆಯಲ್ಲ, ಈ ಹವಾಮಾನನೇ ಬೆಂಗಳೂರು ಹವಾಮಾನಕ್ಕೆ ಹೋಲಿಸ್ಬೋದು. ಯಾಕಂದರೆ ಎಷ್ಟು ಚೇತನ್ ಏನಿಸ್ತು ಅಂದರೆ ಇಲ್ಲಿ ಬಂದಾಗ ಬೆಂಗಳೂರು ಇದ್ದಂಗೆ ಇದೆ. ಬೆಂಗಳೂರಲ್ಲಿ ಬೀಚ್ ಹಾಕಿದ್ರೆ ಹೆಂಗಿರುತ್ತೆ ಹಂಗಿತ್ತು ಒಂದು. ಆಮೇಲೆ ಇನ್ನೊಂದು, ಇಲ್ಲಿ ಇಂಡಿಯನ್ಸ್ ಅಂದರೆ ಸಿಕ್ಕಾಬಿಟ್ಟೆ ಇದ್ದಾರೆ, ಒಂದು 15,000 ಮೇಲಿದ್ದಾರೆ ಇಂಡಿಯನ್ಸ್ ಆ್ಯಕ್ಚುಲಿ. ಚೇತನ್ ಅವರೇ, ಸ್ಪೇನ್ ಕನ್ನಡ ಕೂಟದ ವತಿಯಿಂದ ಬೇರೆ ಇನ್ನೇನು ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತೀರಾ? ನೋಡಿ ಪ್ರಜ್ಞೆ ಅವರೇ, ಇವಾಗ ನಾವು ಒಂದು 5 ವರ್ಷದಿಂದ ನಾನು ಏನೇನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನೇ ಹೇಳ್ತೀನಿ, ಆಯಿತಾ. ಮೊದಲನೇದಾಗಿ ಪಾಟ್ಲಾಕ್ ಅಂದರೆ, ಈಗ ಒಂದು 8-10 ಕುಟುಂಬಗಳಿರುತ್ತೆ ಅಂದ್ಕೊಳ್ಳಿ. ಅವರಿಗೆ ನೀವು ಇವತ್ತು ಈ ಅಡುಗೆ ನೀವು ಏನಾರು ಅಡುಗೆ ಮಾಡ್ಕೊಬನ್ನಿ, ನಾವು ಅಡುಗೆ ಮಾಡ್ಕೊಬರ್ತೀವಿ, ಎಲ್ಲ ಸೇರಿಕೊಂಡು ಒಟ್ಟಿಗೆ ಊಟ ಮಾಡೋಣ. ಇದು ಮೊದಲನೇ ಕಾರ್ಯಕ್ರಮ ಶುರು ಆಗಿದೆ ಆ್ಯಕ್ಚುಲಿ. ನಮ್ಮ ಊರ ಕಡೆ ಎಲ್ಲ ಇರುವ ಹಾಗೆ ಬೆಳದಿಂಗಳು ಊಟ ಥರ. ಖಂಡಿತ ಹೌದು. ಇಲ್ಲಿ ನಾವು ಪಾರ್ಕಿಗೆಲ್ಲ ಹೋಗೋದು ಇದು ಮೊದಲನೇ ಕಾರ್ಯಕ್ರಮ ಶುರುವಾಗಿದೆ ಇಲ್ಲಿಂದ. ತದನಂತರ ಮೂವಿ ರಿಲೀಸ್ ಮಾಡಿರೋದಾಗಿರ್ಬೋದು, ಚಲನಚಿತ್ರ ಒಟ್ಟಿಗೆ ನೋಡ್ತೀವಿ. ಕಾಂತಾರ ಆಗಿರ್ಬೋದು, ಈಗ ಮೊನ್ನೆ ಬಂದಿರೋಂಥ ಗ್ರೀನ್ ಅಂತ ಆಗಿರ್ಬೋದು, ಅಥವಾ ಸೂ ಫ್ರಮ್ ಸೋ ಅಥವಾ ಆಗಿರ್ಬೋದು, KGF ಆಗಿರ್ಬೋದು. ಪ್ರತಿಯೊಂದು ನಮ್ಮ ಒಬ್ಬರು ಅಧ್ಯಕ್ಷರಿದ್ದಾರೆ, ಅವರು ಪಾಪ ಬಹಳ ಕಾಳಜಿ ಮುತುವರ್ಜಿ ವಹಿಸಿ ನಮಗೆ ಪಿಕ್ಚರ್ನ ರಿಲೀಸ್ ಮಾಡಿಕೊಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚಿತ್ರರಂಗರ ಈ ಮನೋರಂಜನೆನ ಮಾಡೋವಂಥ ಒಂದು ಸೌಭಾಗ್ಯ ಮಾಡಿಕೊಟ್ಟಿದ್ದಾರೆ. ಇದೊಂದಾಗಿರ್ಬೋದು. ಮತ್ತು ಹಬ್ಬಗಳಾಗಿರ್ಬೋದು, ಈಗ ಗಣಪತಿ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಇಂಥ ಸಣ್ಣ ಪುಟ್ಟ ಈ ಥರ ಬೇರೆ ಬೇರೆ ಮೀಟಪ್ಸ್ಗಳನ್ನೂ ನಾವು ಮಾಡ್ತಾ ಇರ್ತೀವಿ. ಸೊ ಇದೇ ಒಂದು 5 ವರ್ಷದಿಂದ ನಾವು ಮಾಡ್ಕೊಂಬರ್ತಾ ಇರೋದು. ಸೊ ಈಗ ನಮ್ಮ ಸದಸ್ಯರು ಹೇಳ್ತಾರೆ ಮುಂದೆ ನಾವು ಏನೇನು ಮಾಡ್ತಿದ್ದೀವಿ ಅಂತ. ಅದೇ ಈ ಸಲ ಕನ್ನಡ ರಾಜ್ಯೋತ್ಸವನ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೆ. ಸೊ ಹೇಗಿದೆ ಅದರ ಯೋಜನೆ?
ಅಥವಾ ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳೋದಾದರೆ, ಹೇಳಿ. ಹಿಂದಿನ ವರ್ಷಗಳಲ್ಲಿ ಹೇಗಿತ್ತು ಕನ್ನಡ ರಾಜ್ಯೋತ್ಸವದ ಆಚರಣೆಗಳು? ಕರೆಕ್ಟ್. ಇದು ಯಾವಾಗ ಗುಂಪು ದೊಡ್ಡದಾಯಿತು, ನಮಗೂ ಅವಾಗ ಒಂದು ಕೃತಜ್ಞತೆ, ನಮ್ಮ ಭಾಷೆ, ನಮ್ಮ ಒಂದು ಕರ್ನಾಟಕ ರಾಜ್ಯೋತ್ಸವ ಇಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಒಂದು ಆಲೋಚನೆ ಬಂತು ಎಲ್ಲರಿಗೂ. ಇದು ಎಲ್ಲ ಒಬ್ಬ ಕನ್ನಡಿಗರಿಗೂ ಬರೋಂಥ ಆಲೋಚನೆ ಇದು. ಬಂದಾಗ ನಾವು ಹಿಂಗೆ ಡಿಸ್ಕಸ್ ಮಾಡಿದ್ವಿ, ಸರಿ ಮಾಡೋಣ ಬನ್ನಿ ಕರ್ನಾಟಕ ರಾಜ್ಯೋತ್ಸವನ ಅಂತ. ಅವಾಗ 2021ರಲ್ಲಿ ಶುರು ಆಯಿತು. ಅವಾಗ ಕೋವಿಡ್ ಬೇರೆ ಇದರಿಂದ ರೆಸ್ಟ್ರಿಕ್ಷನ್ಸ್, ಅವಾಗ ಮಾಸ್ಕ್ ಹಾಕೋಬೇಕಿತ್ತು, ಮತ್ತು ಪರ್ಮಿಷನ್ಸ್ ತೊಗೋಬೇಕಿತ್ತು, ಗುಂಪಲ್ಲಿ ಸೇರಂಗಿರಲಿಲ್ಲ. ಸೊ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಮಧ್ಯೆ, ಕಡಿವಾಣಗಳ ಮಧ್ಯನೂ ನಾವು ಮಾಡಲೇಬೇಕು ಅನ್ನೋ ಒಂದು ಹಠದಿಂದ 2021ರಲ್ಲಿ ಬೆಂಗಳೂರು ಮೂಲತಃ ಶಿಶಿರ್ ಮತ್ತು ಮೇಘನಾ ಮತ್ತು ನಾನು ಎಲ್ಲರಿಗೂ ಹೇಳ್ತೀವಿ ಬನ್ನಿ ಮಾಡೋಣ ಕರ್ನಾಟಕೋತ್ಸವ. ಎಲ್ಲರೂ ಅವಾಗ ಈ ಕಡಿವಾಣ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ಸೊ ನಾವು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾವು ಇಲ್ಲಿ ಪೊಲೀಸ್ ಸ್ಟೇಷನ್, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಲೆಟ್ರಲ್ಲಿ ಬರ್ಕೊಟ್ವಿ, ನಾವು ಈ ಥರ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ ಹಿಂಗೆ ಅಂತ. ಅವ್ರು ಏನು ಅಂತ ಕೇಳಿದ್ರು. ಅದು ನಮ್ಮ ರಾಜ್ಯ ಸ್ಥಾಪನೆ ಆಗಿದ್ದ ದಿನ. ಸೊ ನಮಗೆ ಅವತ್ತು ಭಾಳ ನಾವು ಮನೇನ ಮಿಸ್ ಮಾಡ್ಕೊಳ್ತೀವಿ, ನಾವು ಇದೆಲ್ಲ ಈ ಥರ ಹಬ್ಬನ ಮಿಸ್ ಮಾಡ್ಕೊಳ್ತೀವಿ ಅಂದಾಗ ಅವರು ಪೊಲೀಸವ್ರು ಹೇಳಿದ್ರು, ತಲೆನೇ ಕೆಡಿಸ್ಕೊಬಿಡಿ, ನೀವೇನು ಮಾಡಬೇಕು ಅಂತಿದ್ದೀರ, 3 ಜನ ತಾನೇ ಇರೋದು, ನೀವು 3 ಜನ ಮಾಡಿ ಅಂತ. ಅವತ್ತು ಒಂದು ದಿನ 12 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಕಾರ್ಯಕ್ರಮ. ಸುಮ್ಮನೆ ನಾವು ರೋಡಲ್ಲಿ ನಾವು ಇದೇ ಒಂದು ಶಾಲು ಬಾವುಟ, ನಾವೇ ಒಂದು ಬಾವುಟ, ಒಂದು ಅರಿಶಿಣ ಮತ್ತು ಕುಂಕುಮ ಬಟ್ಟೆಗಳನ್ನ ತೊಗೊಂಡು ಟೈಲರಿಗೆ ಕೊಟ್ಟು ಹೊಲಿಸಿ, ನಾವು ಇಷ್ಟು ಫ್ಲ್ಯಾಗ್ ತೊಗೊಂಡು ಬ್ಯಾಗಿಗೆ ಹಾಕ್ಕೊಂಡು ಇಡೀ ಬಾರ್ಸಲೋನ ಸುತ್ತಿಟ್ಟಿದ್ದೀವಿ. ಎಷ್ಟು ಜನ ಬಂದು, ಒಂದು 5-6 ಜನ ಬಂದು ಕೇಳಿದ್ದಾರೆ ನಮಗೆ, ಇದು ಫ್ಲಾಗು, ಇದು ನಮ್ಮ ಸ್ಪೇನ್ ಫ್ಲಾಗ್ ಇದ್ದಂಗೆ ಇದೆಯಲ್ಲ, ನಮ್ಮ ಕತಲೂನಿಯಾ ಫ್ಲಾಗ್ ಇದ್ದಂಗೆ ಇದೆಯಲ್ಲ, ಏನಿದು ಅಂತೆಲ್ಲ ಕೇಳಿದ್ರು. ಇದೊಂದು ಮಜವಾಗಿದೆ. ಬಣ್ಣ ಇದೆಯಲ್ಲ, ಹೌದು, ಇದೇ ಬಣ್ಣ ಒಂದು ಫ್ಲಾಗ್, ಈ ದೇಶದ ಫ್ಲಾಗು ಕತಲೂನಿಯಾ, ಇಲ್ಲಿ ನಾವಿರೋ ಒಂದು ಜಾಗದ ಫ್ಲಾಗು ಇದೇ ಇದೆ. ಸೊ ಬಂದು ಕೇಳಿದ್ರು ಕುತೂಹಲದಿಂದ. ಸುಮಾರು ಜನ ಬೆಂಗಳೂರು, ತುಂಬ ಜನ ಗೊತ್ತು ಬೆಂಗಳೂರು ಎಲ್ಲಿದೆ ಏನು ಕತೆ, ಯಾಕಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಷ್ಟೋ ಜನ ಹೋಗ್ತಾರೆ ಬರ್ತಾರೆ, ಬೆಂಗಳೂರು ಗೊತ್ತು, ಮೈಸೂರು ಗೊತ್ತು, ಹಂಪಿ ಗೊತ್ತು, ಭಾಷೆ ಗೊತ್ತು, ಅವ್ರಿಗೆ ಆ್ಯಕ್ಟ್ರಸ್ ಗೊತ್ತು. ಸುಮಾರು ನಾವು ಅವ್ರಿಗೆ ಹೇಳ್ಕೊಡೋದಕ್ಕಿಂತ ಅವತ್ತಿನ ದಿನ ನಾವೇನು ಕಲ್ತೀವಿ ಅಂದರೆ, ಜನಗಳಿಗೆ ಕನ್ನಡ ಅಂದರೆ ಏನು ಅಂತ ಗೊತ್ತು, ಕರ್ನಾಟಕ ಅಂದರೆ ಏನು ಅಂತ ಗೊತ್ತು. ಇದನ್ನು ನಾವು ಅವತ್ತು ತಿಳ್ಕೊಂಡ್ವಿ, ನಮಗೆ ಭಾಳ ಖುಷಿ ಆಯ್ತು ಅವತ್ತು. 2021ರಲ್ಲಿ ಶುರು ಆಗಿದ್ದು. 2022, 23 ಎಲ್ಲರೂ ಹಿಂಗೇನೆ ಕೂಡಿ ಸಣ್ಣದಾಗಿ ಒಂದು ಪಾರ್ಕಲ್ಲಿ ಹಿಂಗೆ ಊಟ ತೊಗೊಬಂದು ನಾವೇ ಮಾಡೋಕ್ಕೆ ಶುರು ಮಾಡಿದ್ದು. 2024ರಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡು 100 ಜನ ಬರ್ತಾರೆ ಅವಾಗ 2024ರಲ್ಲಿ. ಸೊ ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡು 2024ರಲ್ಲಿ ಎಲ್ಲರೂ ಸದಸ್ಯರನ್ನು ಕರೆಸಿ ಮಾಡೋಣ ಬನ್ನಿ ಅಂತ. ಅನಿರುದ್ಧ ಅವರು 2024ರಲ್ಲಿ ಪಾಪ ಅವರು ಬಂದರು, ಅವರು ನಾನು ಮಾಡ್ತೀನಿ ಅಂತ ಅವರು ಬಂದರು. 2024ರಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ವಿ, ಹೇಳ್ತೀರಾ? ನಾನು ಕೇಳಿದ್ರೆ ಒಳ್ಳೆ ಫೋನ್ ಹೇಳ್ತಾ ಇದ್ದೆ. ಸೊ 2024ರಲ್ಲಿ ಫಸ್ಟು ಎಲ್ಲ ಜನಗಳ ಸಹಕಾರ, ಆಮೇಲೆ ಅಧ್ಯಕ್ಷರವರ ಐಡಿಯಾ ಆಗಿರ್ಬೋದು, ಮತ್ತು ಈ ಆರ್ಟಿಸ್ಟ್ಗಳು ನೃತ್ಯ ಮಾಡಿರೋರಾಗಿರ್ಬೋದು, ಹಾಡು ಹೇಳಿರೋರಾಗಿರ್ಬೋದು, ಪ್ರತಿಯೊಬ್ಬರು, ಮತ್ತು ಊಟ ತಂದಿರೋರಾಗಿರ್ಬೋದು, ಪ್ರತಿಯೊಂದು ಎಲ್ಲ ಆರ್ಗನೈಸ್ ಮಾಡಿಕೊಂಡು ನಾವು 2024ರಲ್ಲಿ ಸಂತೋಷ್ ಅಂತ ಒಬ್ಬರು ಮೈಸೂರವರು ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಪರೇಡ್ ಮಾಡ್ತೀವಿ ನಾವು. ಪ್ಲಾಜಾ ಎಸ್ಪಾನಿಯಾ, ಪುನೀತ್ ರಾಜ್ಕುಮಾರ್ ಅವರು ಒಂದು ಶೂಟಿಂಗ್ ಮಾಡಿರೋ ಒಂದು ಜಾಗ ಅದು. ಆ ಜಾಗದಿಂದ ಪರೇಡ್ ತೆಗಿತೀವಿ ನಾವು. ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಹೇಳಿ. ಅವತ್ತು ನವೆಂಬರ್ 1ಕ್ಕೆ ಆಚರಣೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದು ಸ್ವಲ್ಪ. ನವೆಂಬರ್ 1 ಏನಂದರೆ ಸ್ಪೇನಲ್ಲೂ ನಮಗೆ ಪಬ್ಲಿಕ್ ಹಾಲಿಡೇ. ಸೊ ಹಾಗಾಗಿ ಇದು ಎಲ್ಲರಿಗೂ ಒಂದು ಅವೈಲಬಿಲಿಟಿ, ಎಲ್ಲ ಜನ ಅವೈಲೇಬಲ್ ಇದ್ರು ಒಂದು. ಆಮೇಲೆ ಏನದು ಕನ್ನಡ ರಾಜ್ಯೋತ್ಸವಕ್ಕಂತಾನೆ ಸ್ಪೇನಲ್ಲೂ ಕೊಟ್ಬಿಟ್ಟ ಹಾಲಿಡೇ? ಇಲ್ಲ, ಇಲ್ಲಿ ಅದರದೇ ಆದಂಥ ಒಂದು ಹಬ್ಬ ಇದೆ, ಅವ್ರದ್ದೇ ಆದಂಥ ಪಬ್ಲಿಕ್ ಹಾಲಿಡೇ ಇದೆ. ಸೊ ಹಾಗಾಗಿ ಅದು ಮ್ಯಾಚ್ ಆಗಿದೆ. ಆ್ಯಕ್ಚುಲಿ ಅದು ಸ್ಪೇನಲ್ಲಿ ಮಾತ್ರ ಇದೆ, ಮತ್ತು ಜರ್ಮನಿ, ಫ್ರಾನ್ಸು, ನೆದರ್ಲ್ಯಾಂಡ್ಸಲ್ಲೆಲ್ಲ ಇಲ್ಲ, ಇನ್ನೆಲ್ಲೂ ಇಲ್ಲ. ಏನಾದರೂ ಇದು ಸೇಂಟ್ ಪ್ಯಾಟ್ರಿಕ್ಸ್ ಹೌದು, ಏನೋ ಬರುತ್ತೆ. ಹೌದು. ಸೊ ಹಾಗಾಗಿ ಆ 1 ನವೆಂಬರ್ಗೆ ರಜಾ ಇದೆ. ಇನ್ನೊಂದು ಎಲ್ಲರೂ ಔಟ್ಡೋರ್ ಇರ್ತಾರೆ ಅವತ್ತು. ಆಮೇಲೆ ಪ್ಲಾಜಾ ಎಸ್ಪಾನಿಯಾ ಅಂತ ಚೇತನ್ ಏನು ಹೇಳಿದ್ರು, ದಟ್ ಈಸ್ ಲೈಕ್ ಸೆಂಟರ್ ಆಫ್ ದ ಸಿಟಿ. ಅದು ಅಲ್ಲಿ ಮ್ಯಾಕ್ಸಿಮಮ್ ಕ್ರೌಡ್ ಬಂದಿರುತ್ತೆ. ಸೊ ನಾವು ಅವತ್ತು ಪರೇಡ್ ಮಾಡಿದಾಗ ನಾವು ಒಂದಿಷ್ಟು 50 ಜನದ ಮೇಲಿದ್ವಿ, ಕನ್ನಡ ಬಾವುಟ ಇಟ್ಕೊಂಡು ಪರೇಡ್ ಮಾಡಿದಾಗ ಇಷ್ಟು ಜನ ಎಲ್ಲರೂ ಅದೇ ಕೇಳ್ತಾಯಿದ್ರು, ಇದು ಓಕೆ ಫ್ಲ್ಯಾಗ್ ನಮ್ಮ ಫ್ಲ್ಯಾಗ್ ಥರ ಇದೆ ಒಂದು. ಆಮೇಲೆ ನೀವು ಏನು ಮಾಡ್ತಾಯಿದ್ದೀರಾ, ಕರ್ನಾಟಕ ಅಂದರೆ ಕರ್ನಾಟಕ ಬಗ್ಗೆ ಜನ ಆದಷ್ಟು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಕಲ್ಚರ್ ಬಗ್ಗೆ. ಆಮೇಲೆ ನಾವೆಲ್ಲ ಎಲ್ಲಿ ಪುನೀತ್ ರಾಜ್ಕುಮಾರ್ ಎಲ್ಲಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿ ಅವ್ರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನಾವೆಲ್ಲ ಡ್ಯಾನ್ಸ್ ಮಾಡಿದ್ರೆ, ನಾಟ್ ಓನ್ಲಿ ಕನ್ನಡಿಗರು ಬಟ್ ಲೋಕಲ್ ಸ್ಪ್ಯಾನಿಷ್ ಅವರು ನಮ್ಮ ಜೊತೆ ಎಲ್ಲ ಕನ್ನಡ ಹಾಡಿಗೆ ಡ್ಯಾನ್ಸ್ ಮಾಡಿದರು. ಅದು ಮಾತ್ರ ಸಕ್ಕದಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ನಾಟ್ ಓನ್ಲಿ ನಮಗೆ ಬಟ್ ಲೋಕಲ್
ಜನಕ್ಕೂ ತುಂಬ ಐ ಥಿಂಕ್ ದಟ್ ವಾಸ್ ರಿಯಲಿ ಡಿಫ್ರೆಂಟ್. ನಾನು ನಿಮಗೆ ಒಂದು 2 ಫೋಟೋಸ್ ಕಳಿಸ್ತೀನಿ, ಅದರದ್ದು ಭಾವಚಿತ್ರ ಕಳಿಸ್ತೀನಿ, ನೀವು ನೋಡಿ. ಖಂಡಿತ. ಹಿಂದ್ಗಡೆ ಬಹಳ ಒಂದು ದೊಡ್ಡ ಪ್ಯಾಲೇಸ್ ಥರ ಇದೆ. ಸುತ್ತಮುತ್ತ ನಮ್ಮ ಕನ್ನಡಿಗರ ಜೊತೆ ಇಟಾಲಿಯನ್ಸು, ಸ್ಪ್ಯಾನಿಷು ಬಂದು 2 ಹೆಜ್ಜೆ ಹಾಕ್ತಾರಲ್ಲ, ಅದ್ರದ್ದು ಮಜಾನೇ ಬೇರೆ ಇದೆ. ಅವರು ಅದು ಟಪ್ಪಂಕುಚಿ ಮತ್ತು ನಮ್ಮ ಕನ್ನಡ ಹಾಡು, ಯಾಕಂದ್ರೆ ಅವತ್ತಿನ ದಿನ ಕನ್ನಡ ಹಾಡು. ಸೊ ಆ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಬಂತು ಆ ಪರೇಡು. ನಾವು ನಿಜವಾಗ್ಲೂ ಸಂತೋಷ್ ಬ್ರದರ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅವರ ನೇತೃತ್ವದಲ್ಲಿ ಅವರು ಈ ರಥನ ಎಳೆದ್ರು, ರಥ ಅಂತಲೇ ಹೇಳ್ಬೋದು, ಇದು ತೇರು. ಈ ತೇರನ್ನ ಎಳ್ಕೊ ಬಂದ್ರು ಅವರು ಪ್ಲಾಜಾ ಎಸ್ಪಾನಿಯಾಗಿ ಎಳೆದು ಅಲ್ಲಿಂದ ಬಿಟ್ಟರು. ನಾವೆಲ್ಲ ಕುಣಿತ 2 ಹೆಜ್ಜೆ ಹಾಕೊಂಡು ಹೋದ್ವಿ. ನೀವು ಇಷ್ಟೆಲ್ಲ ಕೇಳಿ ನನಗೆ ಒಂಥರ ರೋಮಾಂಚನ ಆಯಿತು. ಅಂದರೆ ವಿದೇಶದ ನೆಲದಲ್ಲಿ ಬಂದು ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡಿ, ಅದು ಕನ್ನಡಿಗರು ಎಲ್ಲ ಮಾಡಿದ್ರು ಅಂದರೆ ಕನ್ನಡ ತಾಯಿ ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಸೊ ಈಗ ಇನ್ನೊಂದು ಕುತೂಹಲ ಏನಿದೆ ಅಂದರೆ, ಈ ಸಲದ ಕನ್ನಡ ರಾಜ್ಯೋತ್ಸವ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅನಿರುದ್ಧ ಅವರೇ? ಈಗ ಏನಂದರೆ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ, ಹಾಗಾಗಿ ಆಮೇಲೆ ಒಂದು ನಮಗೆ ಸ್ಟಾರ್ಟಿಂಗಲ್ಲಿ ಕಾನ್ಸುಲೇಟ್ ಜನರಲ್ ಅವ್ರು ಬಂದು ಅವ್ರ ಸಹಕಾರದಿಂದ ನಾವು ಫಂಕ್ಷನ್ ಇನಾಗ್ರೇಟ್ ಮಾಡ್ತಾರೆ. ಆಮೇಲೆ ನಮ್ಮ ಈ ಚಿಕ್ಕ ಹುಡುಗರೆಲ್ಲ ಬಂದು ಒಂದು ಫಂಕ್ಷನ್ ಇರುತ್ತೆ, ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಭರತನಾಟ್ಯಂ ಇರುತ್ತೆ, ಒಂದು ಭರತನಾಟ್ಯಂ ನೃತ್ಯ ಇದೆ, ತದನಂತರ ಯಕ್ಷಗಾನ ಇದೆ. ಕರಾವಳಿಯ ಗಂಡು ಕಲೆ ಅಂತಾನೆ ಯುನೆಸ್ಕೋ ರೆಕಗ್ನೈಸ್ಡ್ ಕಲೆ ಇದು ಯಕ್ಷಗಾನ. ಇವರು ಯಕ್ಷ ಮಿತ್ರರು ಅಂತ ಜರ್ಮನಿಯಿಂದ ಸ್ಪೆಷಲ್ ಆಗಿ ಒಂದು 10 ಜನ ಟೀಮ್ ಬರ್ತಾ ಇದ್ದಾರೆ. ಇವರು ಯಕ್ಷಗಾನ ಪರ್ಫಾರ್ಮ್ ಮಾಡೋಕ್ಕೆ ಅಂತಾನೆ. ಸೊ ಅವ್ರಿಗೆ ನಾವು ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದಕ್ಕೆ ತಮಟೆ ಇದೆ, ಹುಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಅದೇ ರೋಡಲ್ಲಿ ನಮ್ಮದು ಹುಲಿ ಡ್ಯಾನ್ಸ್ ತೋರಿಸೋಣ ಜನಕ್ಕೆ, ಅವರು ನೋಡಿ ಆಶ್ಚರ್ಯಪಡಲಿ ಅಂತ ಒಂದು ಈ ಥರ ಒಂದು ಆರ್ಗನೈಸ್ ಮಾಡಿ, ನಾವು ಇದಕ್ಕೂ ಪೊಲೀಸ್ ಹತ್ರ ಪರ್ಮಿಷನ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲರಿಗೆ ಒಂದು ಅನುಕೂಲವಾಗಿ ಇದು ಒಂದು ಸ್ಪೆಕ್ಟಿಕಲ್, ಇಟ್ ಹ್ಯಾಸ್ ಟು ಬಿ ಎ ಬಿಗ್ ಸ್ಪೆಕ್ಟಿಕಲ್ ಅಂತ ನಮ್ಮದು ಒಂದು ಆಸೆ ಈ ಸತಿ. ಹೌದು. ಹಾಗೆ ನಮ್ಮ ಸ್ಪೇನ್ ಕರ್ನಾಟಕ ಕೂಟದ ಮಹಿಳೆಯರ ಒಂದು ಗುಂಪಿನಿಂದ ನೃತ್ಯ ಇದೆ, ಹಾಡಿನ ಒಂದು ಪಾರ್ಟ್ ಇದೆ. ಸೊ ಆಮೇಲೆ ಊಟ ತಿಂಡಿ ಅಂತೂ ಹೊಟ್ಟೆ ತುಂಬಿ ತುಳುಕಷ್ಟಿದೆ. ಎಲ್ಲ ನಮ್ಮ ಕರ್ನಾಟಕದ ಇಡ್ಲಿ, ವಡೆ, ಚಟ್ನಿ, ಚಟಾಪಟ ಅನ್ಬೇಕು. ಕೇಳಿದ್ರು ತಿಂದವರು ಒನ್ ಮೋರ್ ಅಂತ ಇರಬೇಕು. ಹಾಗಿದ್ರೆ ಬರ್ಲೇಬೇಕು ಈ ಸಲ ಕನ್ನಡ. ಖಂಡಿತ. ಹೌದು. ಎಸ್. ಇಲ್ಲ, ಇದು ಕಾರ್ಯಕ್ರಮ ಇವರೆಲ್ಲ ಹೇಳಿದ್ರಲ್ಲ, ಇದನ್ನೆಲ್ಲ ನಾವು ಮುಗಿಸಿ ತದನಂತರ 4:15 ಗಂಟೆಗೆ ಪರೇಡ್ ತೆಗೆಯೋಣ ಅಂತ ಇದ್ದೀವಿ. ಸೊ ನಾವು ಲಾಸ್ಟ್ ಟೈಮು ಏನು ಪರೇಡ್ ನಾವು ಮಾಡಿದ್ವಿ, ಅದೇ ಪರೇಡ್ನ ನಾವು ಈ ಸತಿ ಹುಲಿ ಕುಣಿತದಿಂದ ತೊಗೊಂಡೋಗೋಣ ಅಂತ. ಈ ಹುಲಿ ಕುಣಿತ ಬಂದು ಈ ಒಂದು ಕಲೆ ನನಗನ್ಸೋ ಪ್ರಕಾರ ಕರ್ನಾಟಕದಲ್ಲೇ ಜಾಸ್ತಿ ಇದೆ, ಬೇರೆ ರಾಜ್ಯದಲ್ಲಿ ಇಲ್ಲ. ಮತ್ತು ಬೇರೆ ದೇಶದಲ್ಲೂ ನಾನು ಭಾಳ ಕಮ್ಮಿ ನೋಡಿರೋದು, ನಾನು ನೋಡೇ ಇಲ್ಲ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಹುಲಿ ಕುಣಿತ ಅದನ್ನು ಪರೇಡ್ ತಗೊಂಡು ಜನಗಳಿಗೆ ತೋರಿಸಿ ನಮ್ಮ ಕರ್ನಾಟಕದ ಒಂದು ಕಲೆನ, ಒಂದು ವೈಭವನ ತೋರಿಸೋಣ ಅಂತ ಒಂದು ಕರ್ನಾಟಕ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದೀವಿ. ಇದೊಂದು ಅದ್ಭುತವಾದ ಕೆಲಸ ಅಂತ ಹೇಳ್ಬೋದು. ನಮ್ಮೆಲ್ಲ ಕನ್ನಡಿಗರಿಗೂ ಕೂಡ ಇದೊಂದು ಹೆಮ್ಮೆಯ ವಿಚಾರ. ಮುಂದಿನ ಪ್ರಶ್ನೆ ಕೇಳೋದಾದರೆ, ಈಗ ಸ್ಪೇನ್ಗೆ, ಬಾರ್ಸಿಲೋನಾಕ್ಕೆ ತುಂಬ ಜನ ಕನ್ನಡಿಗರು ಬರ್ತಾ ಇದ್ದಾರೆ. ಅವ್ರಿಗೆ ಅಂತ ಬಂದವ್ರಿಗೆ ಮೊದಲನೇ ಸಲ ಬರ್ತಾರೆ, ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಸ್ಪೇನ್ ಕನ್ನಡ ಕೂಟ ಹೇಗೆ ಒಂದು ಅವ್ರಿಗೆ ಹೆಲ್ಪ್ ಮಾಡುತ್ತೆ ಅಥವಾ ಸಹಾಯ ಮಾಡುತ್ತೆ ಅಂತ ಕೇಳೋದಾದರೆ ಅನಿರುದ್ಧ ಅವರು? ನಾವು ಈಗ ಸದ್ಯಕ್ಕೆ ನಮ್ಮದು ಸ್ಟ್ರಕ್ಚರಿಂಗ್ ಇಟ್ಕೊಂಡಿದ್ದೀವಿ. ಅಂದರೆ ಒಂದು ಕಮಿಟಿಯಲ್ಲಿ ನಾವೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಯಾರೇ ಹೊಸ ಮೆಂಬರ್ಸ್ ಬರಲಿ ಅವ್ರಿಗೆ ನಾವು ಒಂದು ಸಪೋರ್ಟ್ ಸಿಸ್ಟಮ್ ಕೊಡೋಕ್ಕೆ. ಫಾರ್ ಎಕ್ಸಾಂಪಲ್ ಸಪೋರ್ಟ್ ಸಿಸ್ಟಮ್ ಅಂದರೆ ಏನು ಅಂದರೆ, ಫಸ್ಟ್ ಟೈಮ್ ಬಂದರೆ ಯಾರಿಗೇ ಆಗಲಿ ಒಂದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಲೋಕಲ್ ಇಲ್ಲಿ. ಅದಕ್ಕೆ ಹಿಂಗೆ ಪ್ರೊಸೆಸ್ಸು ಅಂತ ಗೊತ್ತಿರಲ್ಲ ಅವ್ರಿಗೆ. ಪ್ಲಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಅದಾಗಿದ್ದರಿಂದ ಬೇಸಿಕ್ಸ್ ಏನೇನು ಬೇಕು ಜನಕ್ಕೆ, ಫಸ್ಟ್ ಮನೆ ಹುಡುಕಬೇಕು, ಆಮೇಲೆ ಒಂದು ಸಿಮ್ ಕಾರ್ಡ್ ಬೇಕು, ಒಂದು ಫೋನ್ ತೊಗೋಬೇಕು, ಇಂಟರ್ನೆಟ್ ಹಾಕ್ಸ್ಕೋಬೇಕು ಮನೆಯಲ್ಲಿ. ಸೊ ಈ ಥರದ್ದು ಎಲ್ಲ ಎಲ್ಲಿ ಹೋಗಬೇಕು, ಯಾವ್ದು ಕನೆಕ್ಷನ್ ಬೆಟರ್ ಇರುತ್ತೆ, ಎಲ್ಲಿ ಬೆಸ್ಟ್ ರೇಟ್ ಸಿಗುತ್ತೆ, ಈ ಥರದ್ದೆಲ್ಲ ಒಂದು ಹುಡುಕೊಡ್ತೀವಿ, ಹೆಲ್ಪ್ ಮಾಡಿಕೊಡ್ತೀವಿ ಜನಕ್ಕೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಅವ್ರಿಗೆ ಒಂದು ಇದು ಕಂಪ್ಲೀಟ್ ಮನೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೂ ಬೇರೆ ಸ್ಟೂಡೆಂಟ್ಸ್ ಹತ್ರ ಏನಾದರೂ ಅಕಾಮಿಡೇಷನ್ ಫೆಸಿಲಿಟಿ ಇದೆಯಾ, ಇದಕ್ಕೆ ಬೇರೆ ನಮ್ಮ ಹತ್ರ ಗ್ರೂಪ್ಸ್ ಇದೆ. ಕನ್ನಡದ ಒಂದೇ ಅಲ್ಲ, ಬೇರೆ ಗ್ರೂಪ್ಸಲ್ಲೂ ಕೇಳಿ ನೋಡ್ತೀವಿ. ಈ ಥರ ಜನಕ್ಕೆ ಒಂದು
ಅವ್ರ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ ಅವ್ರ ಬಜೆಟ್ ಅಕಾರ್ಡಿಂಗ್ ಅವ್ರಿಗೆ ಆದಷ್ಟು ನಮ್ಮ ಸೈಡಿಂದ ಸಪೋರ್ಟ್ ಆ್ಯಂಡ್ ಹೆಲ್ಪ್ ಮಾಡಿಕೊಡ್ತೀವಿ. ಆಮೇಲೆ ಬಿಯಾಂಡ್ ದಿಸ್ ಆಮೇಲೆ ಅವ್ರಿಗೆ ಸೆಟ್ಲಿಂಗ್ ಆಗೋಕ್ಕೂ ನಮ್ಮದು ಬೇರೆ ಬೇರೆ ಇವೆಂಟ್ಸ್ ಇರುತ್ತಲ್ಲ ಅಲ್ಲೂ ಅವ್ರಿಗೆ ಸ್ಪೆಷಲಾಗಿ ಕರಿತೀವಿ. ಯಾಕೆಂದರೆ ಒಬ್ಬರೊಬ್ಬರು ಇನಿಷಿಯಲಿ ಯೋಚನೆ ಮಾಡ್ಬೋದು ಬರೋಕ್ಕೆ, ಹಾಗಾಗಿ ಅವ್ರನ್ನ ಬೇರೆಯವ್ರಿಗೂ ಇಂಟ್ರಡ್ಯೂಸ್ ಮಾಡಿಕೊಟ್ಟು ಅವ್ರಿಗೆ ಒಂದು ಕಂಪ್ಲೀಟ್ ಇಕೋ ಸಿಸ್ಟಮ್ ಥರ ಬಿಲ್ಡ್ ಮಾಡಿಕೊಡ್ತೀವಿ. ಖಂಡಿತ ತುಂಬ ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಸ್ಟೂಡೆಂಟ್ಸ್ಗೆ ಏನೊಂದು ಸ್ಪೆಷಲ್ ಆಗಿ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದರೆ ವಿದ್ಯಾರ್ಥಿಗಳು ಬರ್ತಾರೆ, ರೆಕ್ಕೆ ಬಿಚ್ಚಿ ಹಾರ್ಕೊಂಡು ಬರ್ತಾರೆ, ಬಂದಮೇಲೆ ನಮ್ಮನ್ನೆಲ್ಲ ಅಂತಂದರೆ ಒಂದು ಕಂಫರ್ಟ್ ಝೋನ್ ಇರುತ್ತೆ, ಇಲ್ಲಿ ಬಂದಾಗ ಸ್ವಲ್ಪ ವಿಚಲಿತರಾಗ್ತಾರೆ, ಅದಕ್ಕೆ ನೀವು ಏನೆಲ್ಲ ಮಾಡ್ತೀರಾ? ಖಂಡಿತ ನೋಡಿ ಪ್ರಜ್ಞೆ ಅವರೇ, ನಾನು ಇಲ್ಲಿ ಬಂದಿದ್ದು ವಿದ್ಯಾರ್ಥಿಯಾಗೆ. ನಾನು ಇಲ್ಲಿ ವಿದ್ಯಾರ್ಥಿಯಾಗಿ ಬಂದಾಗ ನೋಡಿರೋ ಕಷ್ಟ, ಪಟ್ಟಿರೋ ಕಷ್ಟ ಭಾಳ ಅಪಾರ. ಒಂದು ಹೆಲ್ತಿಂದ, ಒಂದು ಹಾಸ್ಪಿಟಲಿಂದ ಇರ್ಬೋದು, ಒಂದು ಮನೆಯಿಂದ ಇರ್ಬೋದು, ಒಂದು ಬ್ಯಾಂಕ್ ಅಕೌಂಟ್ ಖಾತೆಯಿಂದ ಇರ್ಬೋದು, ಪ್ರತಿಯೊಂದಕ್ಕೂ ಭಾಳ ಕಷ್ಟಪಟ್ಟಿದ್ದೀನಿ. ಅವಾಗ ನನಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ, ನಂಗೆ ಒಂದು ದಾರಿ ತೋರಿಸೋರು ಯಾರೂ ಇರಲಿಲ್ಲ. ನಾನು ಮಾಸ್ಟರ್ಸ್ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಬಂದೆ ಇಲ್ಲಿಗೆ, ಬಟ್ ನಾನು ಏನೂ ತಿಳ್ಕೊಂಡಿಲ್ಲ. ಇದು ನಾನು ಒಬ್ಬನೇ ಮಾಡಿರೋಂಥ ತಪ್ಪಲ್ಲ. ಸುಮಾರು ಜನ ಒಂದು 90% ವಿದ್ಯಾರ್ಥಿಗಳು ಮಾಡೋಂಥ ತಪ್ಪು ಇದು. ಸೊ ಈಗ ನಾವು ಅದನ್ನು ನೋಡಿ ನಾವು ಹೆಂಗೆ ಅನ್ನಿಸ್ತು ಅಂದರೆ, ಈಗ ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಒಂದು ಪ್ರೋಗ್ರಾಮ್ ಇದು. ಸ್ಟೂಡೆಂಟ್ಸ್ಗಳಿಗೆ ಇದನ್ನು ಗೈಡ್ ಮಾಡೋಣ, ಒಂದು ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡೋಣ, ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋಣ. ಅವ್ರ ಜೊತೆ ಮುಖಾಮುಖಿ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅವ್ರದ್ದು ಕಷ್ಟ ನೋವುಗಳು ಏನಿದೆ ಅನ್ನೋ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಪರಿಹಾರ ಕೊಡೋದಕ್ಕೆ ನಾವು ಮಾಡ್ತೀವಿ. ಈಗ ಇಂಟರ್ನ್ಶಿಪ್ ಆಗಿರ್ಬೋದು, ಈಗ ನನಗೆ ಕೇಳಿದ್ರೆ ನನಗೆ CV ಕಳಿಸ್ತಾರೆ. ನನ್ನ CV ಅದಕ್ಕೆ ನಾನು ಟೈಮ್ ಕೊಟ್ಟು, ಎಷ್ಟೋ ಒಂದು 2 ತಾಸು 3 ತಾಸು ಟೈಮ್ ಆಗ್ಬೋದು, ಅಷ್ಟು ಕೊಟ್ಟು ಅದಕ್ಕೆ ನಾನು CV ಎಡಿಟ್ ಮಾಡಿ ಕೊಟ್ಟು ಅವರಿಗೆ ಇಂಟರ್ವ್ಯೂ ಹಿಂಗೆ ಅಟೆಂಡ್ ಮಾಡಬೇಕು, ಇಲ್ಲಿಗೆ ಅಪ್ಲೈ ಮಾಡು, ಅದು ಸಿಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ಅದು. ಬಟ್ ನಮ್ಮ ಕಡೆಯಿಂದ ನಾವು ಏನು ಸಹಾಯ ಮಾಡ್ಬೋದು, ಸ್ಪೇನ್ ಕರ್ನಾಟಕ ಕೂಟದಿಂದ, ಅಥವಾ ನಮ್ಮ ಕಂಪನಿಗೆ ರೆಫರ್ ಮಾಡೋದಾಗಿರ್ಬೋದು, ನಮ್ಮ ಕಂಪನಿಗೆ ಅಪ್ಲೈ ಇಂಟರ್ವ್ಯೂಸ್ ಮಾಡೋದಾಗಲಿ, ಮಾಕ್ ಇಂಟರ್ವ್ಯೂ, ಹೌದು ಅದು ಕಂಡಕ್ಟ್ ಮಾಡಿ. ಹೌದು, ಸುಮಾರು ಜನಕ್ಕೆ ಹೌದು ಈ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಇಂಟರ್ವ್ಯೂ ಕೊಡಬೇಕು. ಸೊ ಅದನ್ನು ಮಾಡಿದ್ದೀವಿ. ಹಾಂ, ತದನಂತರ ಈಗ ನಮ್ಮ ಸ್ಪೇನ್ ಕರ್ನಾಟಕ ಕೂಟದಲ್ಲಿರುವಂಥ ಅವ್ರದ್ದೊಂದು ಲಿಂಕ್ಡ್ ನೆಟ್ವರ್ಕ್. ಈಗ ಅವ್ರ ಲಿಂಕ್ ತಗೊಂಡು ಒಂದು ಎಕ್ಸೆಲ್ ಒಂದು ಡೇಟಾ ಮಾಡ್ಕೊಂಡಿದ್ದೀವಿ. ಸೊ ಈ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಸ್ಟೂಡೆಂಟ್ ಇರ್ತಾನೆ, ಅವನು ಇಂಟರ್ನ್ಶಿಪ್ ಹುಡುಕ್ಬೇಕು ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ವಾಟ್ ಹಿ ಕ್ಯಾನ್ ಡೂ ಈಸ್, ಅವನು ಬರೀ ಇಲ್ಲಿ ಎಕ್ಸೆಲ್ ಶೀಟ್ಗೆ ಹೋಗೋದು, ಅಲ್ಲಿ ಪ್ರೊಫೈಲ್ ನೋಡಬೇಕು, ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಯಾರಿದ್ದಾರೆ ಅಂತ, ಅವ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಹತ್ರ ಮಾತಾಡಿ ಅವ್ನಿಗೆ ಇಂಟರ್ನ್ಶಿಪ್ ಏನಿದೆ, ಏನು ಸಮಾಚಾರ, ಇದೆಲ್ಲ ಅವರು ತಿಳ್ಕೊಬೋದು. ಅದಲ್ಲದೆ ನಾನು ಅವರಿಗೆ ಏನೇ ಕಷ್ಟ ಇದ್ರು, ಮೆಂಟಲ್ ಹೆಲ್ತ್ ಆಗಿರ್ಬೋದು ಅಥವಾ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಇದು ಮಾಡಿ, ಇದು ಇದು ನಮಗೆ ಯಾರು ಹೇಳ್ಕೊಟ್ಟಿಲ್ಲ, ಇದು ನಾವು ತಪ್ಪು ಮಾಡಿದ್ದೀವಿ, ಬಟ್ ನಿಮಗೆ ನಾನು ಹೇಳ್ಕೊಡೋಕೆ ಯಾರೋ ಒಬ್ರು ಇದ್ದಾರೆ, ಇದನ್ನು ನೀವು ಸ್ವೀಕರಿಸಬೇಕು, ನೀವು ಇದನ್ನು ಮಾಡ್ಕೊಂಡು ಹೋಗಿ ಅಂತ ಈ ಒಂದು ದಾರಿಯಲ್ಲಿ ನಾವು ಸ್ಟೂಡೆಂಟ್ಸ್ಗಳನ್ನ ಗೈಡ್ ಮಾಡಿದ್ದೀವಿ. ಇದಕ್ಕೆ ಅನಿರುದ್ಧ ಅವ್ರ ಸಹಕಾರ ಇರ್ಬೋದು, ಮತ್ತು ಬೇರೆ ಸದಸ್ಯರ ಸಹಕಾರ ಇರ್ಬೋದು, ಭಾಳ ಇದೆ. ಒಂದು ಸ್ಟೂಡೆಂಟ್ಸ್ ಒಂದು ಎಲ್ಲ ಈಗ ಮುಂದೆ ಹೋಗ್ತಾರೆ, ನಾವು ಏನು ಮಾಡಬೇಕು ಅಂತಿದ್ದೀವಿ ಅಂದರೆ ಫ್ಯಾಮಿಲೀಸ್ಗೂ ಸಪೋರ್ಟ್ ಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲೀಸಿಗೆ ಬೇಸಿಕ್ ಏನು ಅಂದರೆ ಸ್ಕೂಲ್ಗೀಲ್ ಹುಡ್ಕೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀವಿ, ಓಕೆ, ಕೇಳ್ದವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ಬಟ್ ಇದಕ್ಕೆ ಒಂದು ಸ್ಟ್ರಕ್ಚರ್ ಮಾಡೋಣ ಅಂತಿದ್ವಿ ಮುಂದೆ ಹೋಗ್ತಾ. ಫಾರ್ ಎಕ್ಸಾಂಪಲ್ ಈಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಇಬ್ಬರು ಹಸ್ಬೆಂಡ್ ವೈಫಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಫಸ್ಟ್ ಒಂದು ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಹಂಗಾಗಿ ಅವ್ರು ಇಲ್ಲಿ ಬರ್ತಾರೆ. ಬಟ್ ಅದಾದಮೇಲೆ ಅವ್ರ ಸ್ಪೌಸ್ಗೂ ಹುಡುಕಬೇಕು ಅಂದರೆ ಜನ ಈಗ ಹೆಂಗೆ ಅಂದರೆ ಅವರೇ ಹುಡ್ಕೊಂಡು ಮಾಡ್ತಾಯಿದ್ದಾರೆ ಏನೋ ಒಂದು. ಬಟ್ ಇದಕ್ಕೂ ಒಂದು ಸಪೋರ್ಟ್ ಸಿಸ್ಟಮ್ಮು ಜನಕ್ಕೆ ಒಂದು ಡೈರೆಕ್ಷನ್ ಕರೆಕ್ಟಾಗಿ ಇಟ್ಟರೆ ಆವಾಗ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಖಂಡಿತ ಇಲ್ಲ, ಮುಂದೆ ಬರೋ ದಿನಗಳಲ್ಲಿ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಮುಂದೆ ನಾವು ಈಗ ಭರತ್ ಅಧ್ಯಕ್ಷತೆ ಅಂತ ನಾನು ಹೇಳಿದೆ, ಭರತ್ ಅಧ್ಯಕ್ಷತೆಯಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸಗಳು, ಅವ್ರ ಐಡಿಯಾಲಜಿ ಇರ್ಬೋದು, ಅವ್ರದ್ದೊಂದು ಮೈಂಡ್ಸೆಟ್ ಇರ್ಬೋದು, ಭಾಳ ಅವರು ಜನಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಭಾಳ ಮಾಡಿದ್ದಾರೆ, ಆಯಿತಾ. ಈಗ ಮುಂದೆ ಬರೋಂಥ ಬೇರೆ ಬೇರೆ ಲೀಡರ್ಶಿಪ್ಗಳು, ಬೇರೆ ಬೇರೆ ಅಧ್ಯಕ್ಷರು, ಅವ್ರ ಕೈ ಕೆಳಗಡೆ ಅಥವಾ ಅವ್ರ ಜೊತೆ ನಾವು ಕರ್ನಾಟಕಕ್ಕೆ ಆಗಲಿ ಕನ್ನಡಿಗರಿಗೆ ಬೇರೆ ಕೆಲಸಗಳು ಮಾಡೋದಕ್ಕೂ ಭಾಳ ಕುತೂಹಲದಿಂದ, ಭಾಳ ಪ್ರೇರಣೆಯಿಂದ ಕಾಯ್ತಾ ಇದ್ದೀವಿ ನಾವು ಹೆಂಗೆ ಮಾಡ್ಬೋದು ಅಂತ. ಅದರಲ್ಲಿ ಇದರದೆಲ್ಲ ಐಡಿಯಾಗಳು, ಈಗ ಗಂಡನಿಗೆ ಕೆಲಸ ಇರುತ್ತೆ, ಹೆಂಡತಿಯವರು ಏನು ಮಾಡೋದು, ಹೆಂಗೆ ಬೇಗ ಈಗ ಮನೇಲೆ ಕುತ್ಕೊಂಡು ದುಡಿಮೆ ಏನಾದರೂ ಇದೆಯಾ, ಏನಾದ್ರು ನಾವು ಒಂದು ಐಡಿಯಾ ಹಾಕ್ಕೊಡ್ಬೋದು ಅಂತ ನಾವು ಅದನ್ನು ಒಂದು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ದೇಶದಲ್ಲಿರೋ ಕನ್ನಡಿಗರ ಜೊತೆ ಹೆಂಗೆ ನಾವು ಕಾನ್ವರ್ಸೇಷನ್ ಅಥವಾ ಹೆಂಗೆ ಕನೆಕ್ಷನ್ ನೆಟ್ವರ್ಕಿಂಗ್ ಬೆಳೆಸ್ಕೋಬೋದು ಅಂತ ಅದರದ್ದಾಗಿರ್ಬೋದು.
ತುಂಬ ಐಡಿಯಾಸ್ಗಳಿದೆ. ಅದನ್ನೆಲ್ಲ ಮುಂದೆ ಬರೋ ದಿನಗಳಲ್ಲಿ ನಾವು ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ನಮಗೂ ಕುತೂಹಲ, ಅಷ್ಟೇ ಕುತೂಹಲ ಇದೆ, ಯಾಕಂದರೆ ಇದೆಲ್ಲ ನಮಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ. ಸೊ ಇಲ್ಲಿ ತನಕ ಏನು ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ. ಸುಮಾರು ಜನ ನಮಗೆ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಭಾಳ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ ನಮಗೆ. ಅದೇ ನಮಗೊಂದು ಸ್ಫೂರ್ತಿ ಮತ್ತು ಅದೇ ಒಂದು ಪ್ರೇರಣೆ ನಮಗೆ. ನೀವು ಹೇಳೋದನ್ನು ಕೇಳ್ತಾ ಇರೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಇದೊಂದು ನೀವು ಹೇಳಿದ್ರಲ್ಲ, ಇದೊಂದು ಸ್ಟ್ರಕ್ಚರ್ ಮಾಡಬೇಕು ಅಂತೆಲ್ಲ. ಸೊ ನಿಮಗೆ ಒಂದು ಆ ಥರದ ಒಂದು ಅಪಾರ್ಚುನಿಟಿ ಕೊಟ್ಟರೆ, ನಿಮ್ಗೇನಾದರೂ ಒಂದು ನಿಮ್ಮ ಅಧ್ಯಕ್ಷತೆಯಲ್ಲಿ ಕನ್ನಡ ಸಂಘ ಮುಂದುವರೆದ್ರೆ, ಕನ್ನಡ ಕೂಟ ಮುಂದುವರೆದ್ರೆ, ನೀವು ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ತೀರಾ? ನಿಮ್ಮ ಒಂದು ಅದ್ರ ಬಗ್ಗೆ ಒಂದು ಅಭಿಪ್ರಾಯ, ಅಥವಾ ಏನೆಲ್ಲ ಮುಂದೆ ಯೋಜನೆಗಳು ಮಾಡೋದಾದರೆ ಹೆಂಗಿರಬಹುದು ಅನ್ನೋಂಥ ಒಂದು ಕುತೂಹಲ. ಈಗ ಅದಕ್ಕೆ ನಾವು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಒಂದು ಸ್ಟ್ರಕ್ಚರ್ ಹಾಕ್ಕೊಂಡು ನೆಕ್ಸ್ಟ್ 2026ಗೆ ಆ್ಯನ್ಯುವಲ್ ಕ್ಯಾಲೆಂಡರ್ ಹಾಕ್ಕೊಂಡು ಏನೇನು ಇವೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ ಅದು ಒಂದು ಕ್ಲಾರಿಟಿ ಆಗಿದೆ. ಆಮೇಲೆ ನಮ್ಮ ಟೀಮ್ಸ್ನು ಸ್ಟ್ರಕ್ಚರಾಗಿ ಡಿವೈಡ್ ಮಾಡಿದ್ದೀವಿ ಈ ಸತಿ. ಅಂದರೆ ನಮ್ಗೆ ಒಂದು ಕಲ್ಚರಲ್ ಟೀಮ್ ಆಗಲಿ, ಆಮೇಲೆ ವಾಲಂಟಿಯರ್ಸ್ ಆಗಲಿ ಯಾರ್ಯಾರು ಇರ್ತಾರೆ, ಆಮೇಲೆ ಕೋರ್ ಕಮಿಟಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ, ಯಾರ ರೋಲ್ ಏನಿರುತ್ತೆ, ಯಾರು ಯಾವ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಈ ಸ್ಟೂಡೆಂಟ್ಸ್ ಥ್ರೂಔಟ್ ದ ಇಯರ್ ಇರೋಲ್ಲ. ಈಗ ಜುಲೈ ಆಗಸ್ಟ್ ಸೀಸನಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಆ ಟೈಮಲ್ಲಿ ಮನೆ ಹುಡುಕೋದು ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಯಾವಾಗ ಸಪೋರ್ಟ್ ಮಾಡಬೇಕು, ಆಮೇಲೆ ನಮ್ಮ ಹಬ್ಬಗಳು ಯಾವ ಟೈಮಲ್ಲಿ ಇರುತ್ತೆ ಅವಾಗ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು, ಆಮೇಲೆ ನಾರ್ಮಲಿ ಈಗ ಇದು ಸಮ್ಮರ್ ಹಾಲಿಡೇಸ್ ಇರುತ್ತೆ, ಕಿಡ್ಸ್ ಬ್ರೇಕ್ ಇರುತ್ತೆ, ಅವಾಗ ಏನೇನು ಮಾಡ್ಬೋದು, ನಾವು ಟ್ರಿಪ್ಸ್ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ, ಅಲ್ಲಿ ಏನೇನು ಮಾಡ್ಬೋದು ಅಂತ. ಸೊ ಈ ಥರ ಸುಮಾರು ಒಂದು ಸ್ಟ್ರಕ್ಚರ್ಡ್ ಫುಲ್ ಕ್ಯಾಲೆಂಡರ್ ಇಯರ್ಗೆ ಫುಲ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಆಸಮ್, ತುಂಬ ಸವಿಸ್ತಾರವಾಗಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ. ಆದರೆ ಇದ್ರ ಮಧ್ಯ ನೀವು ಹೇಳೋದೆಲ್ಲ ಕೇಳಿದ್ರೆ ಖುಷಿ ಆಗುತ್ತೆ. ಬಟ್ ನಾನು ಆ ಸ್ಥಾನದಲ್ಲಿ ನಿಂತು ನೋಡಿದಾಗ ಎಷ್ಟೊಂದು ಕಷ್ಟ ಇರ್ಬೋದು. ನಿಮ್ಮ ಕೆಲಸನೂ ಇರುತ್ತೆ, ನಿಮ್ಮ ದೈನಂದಿನ ಕೆಲಸನೂ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಂದರೆ ಇದೊಂದು ಸುಲಭದ ಮಾತಲ್ಲ. ನಿಜವಾಗ್ಲೂ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇದು ನಂಗೆ ತುಂಬ ಕುತೂಹಲ ಇದೆ. ಅಂದರೆ ನಾವು ಒಂದು ಕೋರ್ ಕಮಿಟಿ ಮಾಡ್ಕೊಂಡಿದ್ದು, ನಮ್ಮ ಕಮಿಟಿಗೆ ಜಸ್ಟ್ ಲೈಕ್ ಎನಿ ಅದರ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದಂಗೆ ನಾವು ಆಫ್ಟರ್ ವರ್ಕ್ ಕೂತ್ಕೊಂಡ್ಬಿಟ್ಟು, ಅಂದರೆ ಡೈಲಿ ಅಲ್ಲ, ಒಂದು ಇದು ಬೈ ವೀಕ್ಲಿ ಒಂದು ಸತಿ ಮೀಟಿಂಗ್ಸ್ ಇಟ್ಕೋತೀವಿ. ಅದು ಬೈ ವೀಕ್ಲಿ ಅಂದರೆ 2 ವಾರಕ್ಕೆ ಒಂದು ಸತಿ ಮೀಟಿಂಗ್ಸ್ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತ ಒಂದು ಕ್ಲಿಯರಾಗಿ ಫಸ್ಟೇ ಪ್ಲ್ಯಾನ್ಡ್ ಅಜೆಂಡಾ ಇಟ್ಕೊಂಡು ಮೀಟಿಂಗ್ ಮಾಡ್ತೀವಿ. ಆಮೇಲೆ ಆ ಮೀಟಿಂಗಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ರಾಜ್ಯೋತ್ಸವ ಬರ್ತಾ ಇದೆ ಅಂದರೆ ರಾಜ್ಯೋತ್ಸವಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ಆಮೇಲೆ ಯಾರನ್ನ ಇನ್ವೈಟ್ ಮಾಡಬೇಕು, ಅದಕ್ಕೆ ಬಜೆಟ್ ಎಷ್ಟಾಗುತ್ತೆ, ಸ್ಪಾನ್ಸರರ್ಸ್ ಎಲ್ಲಿಂದ ಹುಡುಕಬೇಕು, ಆಮೇಲೆ ದೊಡ್ಡದಾಗಿ ಆಚರಿಸ್ಬೇಕು ಅಂದರೆ ನಾವು ಹಿಂಗೆ ಮಾಡೋಣ, ಇದನ್ನೆಲ್ಲ ಒಂದು ಸ್ಟ್ರಕ್ಚರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಪಾನ್ಸರ್ಸ್ ಅಂತ ಬಂದಾಗ ಹೆಂಗೆ ಈ ಸ್ಪೇನಲ್ಲಿ ಸ್ಪಾನ್ಸರ್ಸ್ನ ಹುಡುಕೋದು ಅಂದರೆ ನಿಜವಾಗ್ಲೂ ಅದೊಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಚ್ಚು ಕನ್ನಡಿಗರು ಇಲ್ಲ. ಬಟ್ ನಾನ್ ಕನ್ನಡಿಗ ಆಗಿ ಹೇಗೆ ನೀವು ಸ್ಪಾನ್ಸರ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ, ಅವ್ರು ಹೇಗೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅಥವಾ ಕಾನ್ಸುಲೇಟ್ ಇರ್ಬೋದು, ಅವ್ರು ಹೇಗೆ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ? ಹೇಳ್ತೀರಾ? ಇಲ್ಲ, ಇದಕ್ಕೆ ನಾವು ಭರತ್, ಅನಿರುದ್ಧ್, ಮುಕ್ತ ಅಂತ ಒಬ್ಬರಿದ್ದಾರೆ. ಇವರಿಗೆಲ್ಲ ನಾವು ಕೃತಜ್ಞತೆ ಹೇಳಬೇಕು. ಮೋಹನ್ ಅವರಾಗಿರ್ಬೋದು, ಇವರಿಗೆಲ್ಲ ನಾವು ಕೃತಜ್ಞತೆ ಹೇಳಬೇಕು. ಏನಕ್ಕೆ ಅಂದರೆ ಇವರು ಒಂದು 4-5 ಜನ ಟೀಮ್ ಇದೆಯಲ್ಲ, ಇವರು ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಸಂಪರ್ಕಿಸಿ, ಅವ್ರ ಜೊತೆ ಮಾತಾಡಿ ಕೂತ್ಕೊಂಡು ನಾವು ಈ ಥರ ಮಾಡ್ತಾ ಇದ್ದೀವಿ, ಕರ್ನಾಟಕಕ್ಕೆ ನಾವು ಕನ್ನಡಿಗರಿಗೆ ಇದು ಮಾಡ್ತಾ ಇದ್ದೀವಿ, ಸೊ ನಿಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೆ ಮಾಡಿ ಅಂತ ಈ ಥರ ನಾವು ಕುತ್ಕೊಂಡು ಮಾತಾಡಿದಾಗ ಅವ್ರು ಮುಂದೆ ಬಂದು ನಾವು ಮಾಡಿಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. ಈಗ ನಾವು ಉದಾಹರಣೆ ತೊಗೊಳೋದಿತ್ತು ಅಂದರೆ, ಉದಾಹರಣೆ ಅಲ್ಲ ಇರೋದನ್ನ ನಾವು ಹೇಳ್ತೀವಿ. ಎಪ್ಟೆಲ್ ಅವರು ನಮಗೆ ದೊಡ್ಡ ಸ್ಪಾನ್ಸರ್ ಅವರು. ಎಪ್ಟೆಲ್ ಅವರು ಮೊಬೈಲ್ ನೆಟ್ವರ್ಕ್ ಸಿಮ್ ಆಗಿರ್ಬೋದು, ಮತ್ತು ಮನೇಲಿ ಬ್ರಾಡ್ಬ್ಯಾಂಡ್ ಆಗಿರ್ಬೋದು. ಎಪ್ಟೆಲ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ, ಅದು ಏನು ಅಂತ ನಮ್ಮ ವೀಕ್ಷಕರಿಗೆ? ಎಪ್ಟೆಲ್ ಏನು ಅಂದರೆ ಒಂದು ಮೊಬೈಲ್ ಬ್ರಾಡ್ಬ್ಯಾಂಡ್ ಆ್ಯಂಡ್ ಸಿಮ್ ಕಾರ್ಡ್ ಪ್ರೊವೈಡರ್ ಕಂಪ್ನಿ. ಇಟ್ ಈಸ್ ಸ್ಪೆಷಲಿ ಮೇಡ್ ಫಾರ್ ಇಂಡಿಯನ್ಸ್, ಮೇಡ್ ಬೈ ಇಂಡಿಯನ್ಸ್. ಫೌಂಡರು ಇಂಡಿಯನ್, ಒಂದು ಸಿಂಧಿ ಪರ್ಸನ್ನು. ಅವರು ಇದು ಒಂದು 30 ವರ್ಷ ಮುಂಚೆ ಬಾರ್ಸಲೋನಾಗೆ ಬಂದಿದ್ದರು. ಆಮೇಲೆ ಓನಾಗಿ ಅವರು ಒಂದು ಟೆಲಿಕಾಮ್ ಕಂಪನಿ ಸ್ಟಾರ್ಟ್ ಮಾಡಿ, ಅಂದರೆ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಲ್ಲಿ ಇಷ್ಟು ದೊಡ್ಡ ಕಂಪ್ನಿ ಮಾಡಿದ್ದಾರೆ. ದೇ ಆರ್ ಕಾಂಪಿಟಿಂಗ್ ವಿತ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಇಲ್ಲಿ. ಹೌದು, ಇಲ್ಲ ಅವರು ಮತ್ತು ಔಟ್ ಆಫ್ ಇಂಡಿಯಾ ಅಂತ ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ವೆಜ್ ವರ್ಲ್ಡ್ ಆಗಿರ್ಬೋದು, ಇವರೆಲ್ಲ ಭಾಳ ಸಹಕರಿಸ್ತಾರೆ ನಮಗೆ. ಅದರಲ್ಲಿ ಎಪ್ಟೆಲ್ ಅವ್ರದ್ದು, ಅವರು ಭಾರತೀಯರಿಗಾಗಿ ಭಾರತೀಯನಿಂದ ಅಂತಲೇ ಹೇಳ್ಬೋದು, ಭಾರತೀಯರಿಗೋಸ್ಕರ. ಸೊ ಇಲ್ಲ, ಅವ್ರ ಸಹಕಾರ ತುಂಬಾ ಇದೆ. ಸೊ
ನಾನು ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಸ್ಪೇನ್ ದೇಶದ ಕನ್ನಡಿಗರಾಗಿರಲಿ ಭಾರತೀಯರಾಗಿರಲಿ ದಯವಿಟ್ಟು ಎಪ್ಟೆಲ್ನ ಯೂಸ್ ಮಾಡಿ, ಬಳಕೆ ಮಾಡಿ, ಹೆಚ್ಚೆಚ್ಚು ಬಳಕೆ ಮಾಡಿ. ಅವ್ರು ತುಂಬ ಆಫರ್ಗಳು ಇರುತ್ತೆ ಅಂತ ಕೇಳ್ಪಟ್ಟಲ್ವಾ? ಹೌದು ಹೌದು. ಹೌದು ತುಂಬ ಈಗ ಸ್ಪಾನ್ಸರ್ಶಿಪ್ ಅಂದರೆ ನಮ್ಮದು ಓವರಾಲ್ ನಮ್ಮ ಕಮಿಟಿಯಲ್ಲೇ ಹೆಂಗೆ ಸ್ಟ್ರಕ್ಚರ್ ಇದೆ ಅಂದರೆ ಸ್ಪಾನ್ಸರ್ಶಿಪ್ ಹುಡ್ಕೋಕ್ಕೆ ಒಂದು ಟೀಮ್ ಇದೆ. ಭರತ್ ಈಗ ಕಾನ್ಸುಲೇಟ್ಗೆ ಮಾತಾಡೋದು ಆಗಲಿ, ಅವ್ರ ಹತ್ರ ಕಮ್ಯುನಿಕೇಷನ್ ಆಗಲಿ, ಹೀ ಈಸ್ ದಿ ಪರ್ಸನ್ ಯಾರು ಹೂ ಇನಿಷಿಯೇಟ್ಸ್ ಆಲ್ ದ್ಯಾಟ್ ಆ್ಯಂಡ್ ಹೂ ಟೇಕ್ಸ್ ಕೇರ್ ಆಫ್ ಇಟ್. ಆಮೇಲೆ ಮುಕ್ತ ಅವರಾಗಲಿ, ಮೋಹನ್ ಆಗಲಿ, ಈಗ ಬೇರೆ ಬೇರೆ ಸ್ಪಾನ್ಸರ್ಶಿಪ್ಸ್ ಹುಡ್ಕೋಕ್ಕೆ, ಈಗ ಒಂದು ಡ್ರೈವಿಂಗ್ ಕಂಪ್ನಿ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಈಗ ಜನ ನಾವು ಹೊಸದಾಗಿ ಬಂದರೆ ಲೈಸೆನ್ಸ್ ಮಾಡಿಸ್ಬೇಕಾಗತ್ತೆ, ಅದಕ್ಕೊಂದು ಡ್ರೈವಿಂಗ್ ಕಾರ್ ಲೈಸೆನ್ಸ್ ಕಂಪ್ನಿ ಇದೆ, ಅವರು ಏನಂದರೆ ಅವ್ರು ಸ್ಪಾನ್ಸರ್ಶಿಪ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಈಗ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಭಾಷೆ ಅವರು ಒಂದು ಸ್ಪಾನ್ಸರ್ಶಿಪ್ ಕೊಡ್ತಾರೆ. ಸೊ ಈ ಥರ ಸುಮಾರಿದೆ. ಹೌದು ಇಲ್ಲ ಖಂಡಿತ. ಅದಕ್ಕೆ ಅಂತ ಅನಿರುದ್ಧ ಅವ್ರು ಹೇಳ್ದಂಗೆ ವಾರ ಮೀಟಿಂಗು, ತಿಂಗಳ ಮೀಟಿಂಗು, ಅದು ಇದು ಎಲ್ಲ ಹಾಕೊಂಡು ನಾವು ಮಾಡಲೇಬೇಕು ಅನ್ನೋ ಒಂದು ಛಲ ಮತ್ತು ನಮ್ಮ ಒಂದು ಹೆಮ್ಮೆ, ಈ ಕನ್ನಡ ಭಾಷೆ ಇದು ಇದು ನಮ್ಮ ಒಂದು ಎಲ್ಲರನ್ನೂ ಒಗ್ಗೂಡಿಸಿದೆಯಲ್ಲ, ಇದಕ್ಕಾದ್ರೂ ನಾವು ಏನಾರ ಮಾಡಲೇಬೇಕು ಅನ್ನೋ ಒಂದು ಹಠ, ಹಠ ಎಲ್ಲ ಇಲ್ಲಿ ಬಂದು ವರ್ಕ್ ನಾವೆಲ್ಲರೂ ಮಾಡ್ತೀವಿ. ಹೌದು. ನಮ್ಮ ಜನಕ್ಕೆ ನಾವು ಏನು ಡಿಫ್ರೆಂಟಾಗಿ ಮಾಡ್ಬೋದು, ಏನು ಸ್ಪೆಷಲ್ ಮಾಡ್ಬೋದು, ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ನಮ್ಮ ಕನ್ನಡಿಗರಿಗೆ ನಾವು ಏನಾದರೂ ಡಿಫ್ರೆಂಟ್ ಮಾಡೋಣ ಅಂತ ಮಾಡ್ತಾ ಇರ್ತೀವಿ. ಖಂಡಿತಕ್ಕೂ ನೀವು ಹೇಳೋದು ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಅದೇ ನಿಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಒಂದು ನಿಮ್ಮ ಕರ್ತವ್ಯ ಥರನೇ ಅಥವಾ ನಿಮ್ಮ ಒಂದು ಕನಸಿನ ಕೂಸು ಅಂತಲೇ ಹೇಳ್ಬೋದು, ಹಾಗೆ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಥರನೇ ಮುಂದುವರ್ಸ್ಕೊಂಡು ಹೋಗಿ ತುಂಬ ತುಂಬ ಕಾರ್ಯಕ್ರಮಗಳು ಹೀಗೆ ಬರ್ತಾ ಇರಲಿ ನಮ್ಮ ಕನ್ನಡಿಗರಿಗೆ. ಇದರಿಂದ ಈ ಸ್ಪೇನ್ ಕನ್ನಡಿಗರು ಮಾತ್ರ ಅಲ್ಲ, ಯುರೋಪಿನ ಎಲ್ಲ ಕನ್ನಡಿಗರಿಗೂ ಇದೊಂದು ಮಾದರಿಯಾಗಲಿ, ಅವರು ಬರಲಿ ಕಾರ್ಯಕ್ರಮಕ್ಕೆ, ಒಗ್ಗೂಡಿಸಿ ಈ ಕಾರ್ಯಕ್ರಮನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಚೇತನ್ ಅವರೇ? ತನು ಕನ್ನಡ, ಮನು ಕನ್ನಡ, ನಮ್ಮ ಮನ್ಸು ಕನ್ನಡ, ಮನಸ್ಸಿಂದ ಹೆಚ್ಚೆಚ್ಚು ಕೆಲಸಗಳು ಮಾಡ್ತೀವಿ. ಸೊ ದಯವಿಟ್ಟು ಸಹಕರಿಸಿ. ಇದೆಲ್ಲ ನಾನು ಏನೇನು ಹೇಳಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಇದೆಲ್ಲ ಸಕ್ಸಸ್ಫುಲ್ ಆಗೋದಕ್ಕೆ ನಮ್ಮ ಒಂದು ಸದಸ್ಯರೇ ಕಾರಣ. ಸೊ ಈ ಕೃತಜ್ಞತೆಗಳು ಮತ್ತು ಈ ಸಕ್ಸಸ್ ರೀಸನ್ನು ನಾನು ಎಲ್ಲ ಸ್ಪೇನ್ ಕರ್ನಾಟಕ ಕೂಟ ಮೆಂಬರ್ಸ್ಗೆ ನಾನು ಸಲ್ಲಿಸ್ತೀನಿ. ಸೊ ಹಿಂಗೆ ಸಹಕರಿಸಿ, ಪ್ರತಿಯೊಬ್ಬರಿಗೂ ಹಿಂಗೆ ಸ್ಫೂರ್ತಿ ಕೊಡಿ, ಪ್ರೇರಣೆ ಕೊಡಿ. ಸೊ ನಿಮ್ಮಿಂದಲೇ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಚ್ ಲವ್, ಹೆಚ್ಚು ಪ್ರೀತಿ. ಧನ್ಯವಾದಗಳು. ನನ್ನ ಸೈಡಿಂದಂತೂ ಹೇಳ್ತೀನಿ, ನಾವು ಪವನ್ ವೇಣುಗೋಪಾಲ್ನ ಇಂಡಿಯಾದಿಂದ ಕರೆಸ್ತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರನ್ನ ಕೇಳಿಸ್ಕೊಡಿ, ಆಮೇಲೆ ಅವ್ರ ಶೋ ನೋಡಿ. ಅವ್ರ ಜೊತೆ ಒಂದು ಪ್ರೋಗ್ರಾಮ್ ಮಾಡೋಣ ಒಟ್ಟಿಗೆ ಸೇರಿ, ಮಾಡಲೇಬೇಕು. ಎಸ್. ಸೊ ನಾನು ಕುತೂಹಲ ಕಾಯ್ತೀನಿ ಪವನ್ ವೇಣುಗೋಪಾಲ್ ಅವ್ರು ಬರೋದು, ಅವ್ರು ನಮ್ಮೆಲ್ಲರೂ ಕಾಲು ಎಳೆಯೋದು, ನಾವು ಅವ್ರ ಕಾಲು ಎಳೆಯೋದು ಮಾಡೋಣ. ಸೊ ಎಸ್. ಆಮೇಲೆ ಈ ಅವಕಾಶ ಕೊಟ್ಟಿರೋಂಥ ನಮ್ಮ ರೇಡಿಯೋಗೂ ಬಹಳ ಧನ್ಯವಾದಗಳು. ಬಾರ್ಸಿಲೋನಾಗೆ ಬಂದಿದ್ದೀರಾ ನೀವು ನಮ್ಮ ಒಂದು ಈ ಪಾಡ್ಕಾಸ್ಟ್ ನಡೆಸ್ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಪ್ರಜ್ಞೆ ಅವ್ರಿಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಈ ಛಾಯಾಗ್ರಾಹಕ ಅಂತ ಅಭಿಯವ್ರಿಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳೋಕ್ಕೆ ಸಲ್ಲಿಸ್ತೀನಿ ನಾನು. ನಮಸ್ಕಾರ. ಖಂಡಿತಕ್ಕೂ ನೀವಿಬ್ಬರು ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಇಷ್ಟೊತ್ತು ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಸ್ಪೇನ್ನ ಬಾರ್ಸಿಲೋನಾದಲ್ಲಿ ಸ್ಪೇನ್ ಕನ್ನಡ ಕೂಟದ ವತಿಯಿಂದ ಕನ್ನಡ ರಾಜ್ಯೋತ್ಸವ 2025 ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ನವೆಂಬರ್ 1 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಯುರೋಪಲ್ಲಿದ್ದರೆ ಖಂಡಿತವಾಗಿ ಪ್ರೋಗ್ರಾಮಿಗೆ ಬನ್ನಿ. ಅದರಲ್ಲಿ ವಿಶೇಷವಾಗಿ ಪವನ್ ವೇಣುಗೋಪಾಲ್ ಅವರ ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ, ಚೇತನ್ ಅವರು ಇರ್ತಾರೆ, ಹಾಗೆ ಅನಿರುದ್ಧ್ ಕೂಡ ಇರ್ತಾರೆ. ಬನ್ನಿ, ಕಾರ್ಯಕ್ರಮನ ಚೆಂದಗಾಣಿಸಿ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ, ಸ್ಪೇನ್ ಕನ್ನಡ ಕೂಟಕ್ಕೆ ಸಪೋರ್ಟ್ ಮಾಡಿ. ಕೊನೆಯದಾಗಿ ಸರ್ವರಿಗೂ ಸ್ವಾಗತ. ಎಲ್ಲರೂ ಬನ್ನಿ, ನಿಮಗಾಗಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಹಾಗೆ ನಮ್ಮ ರೇಡಿಯೋ ನಿಮಗಾಗಿ ಇದು ತರ್ತಾ ಇದೆ. ದಯವಿಟ್ಟು ಅವ್ರಿಗೂ ಸಹಕರಿಸಿ. ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಒಂದು ಕೋರಿಕೆ ಅಂದರೆ ಸ್ಪೇನ್ ಕನ್ನಡ ಕೂಟದ ವತಿಯಿಂದ ಹೀಗೆ ಕಾರ್ಯಕ್ರಮಗಳು ಬರ್ತಾ ಇರಲಿ, ಕನ್ನಡಿಗರಿಗೆ ಒಂದು ಆನಂದ ಕೊಡ್ತಾ ಇರಲಿ.
ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಕನ್ನಡಿಗರಿಗೂ ಅನಂತ ಅನಂತ ಧನ್ಯವಾದಗಳು. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ. ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ. ನಮಸ್ತೆ. ನಮಸ್ತೆ.